ಭಕ್ತಕಾಮ ಕಲ್ಪದ್ರೂಮರೆನಿಸಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನರುತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರೆಯಾಗಿರುವ ಮಹಾಲಿಂಗೇಶ್ವರರ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಬ್ರಹ್ಮೈಕ್ಯ ಬ್ರಹ್ಮಲೀನ ಸಿದ್ದಯ್ಯಪ್ಪಂಗಳ ಪವಿತ್ರ ಅಡಿದಾವರೆಗಳಲ್ಲಿ ಅನಂತಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮುಮುಕ್ಷುಗಳ ಮಹಾಮಾತೆ ಭಕ್ತಿಜ್ಞಾನ ವೈರಾಗ್ಯವೇ ಮೂರ್ತಿವೆತ್ತಿ ಬಂದ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಶ್ರೀಮಠದ ಪೀಠಾಧಿಪತಿಗಳು ವಯೋವೃದ್ಧರು ಜ್ಞಾನವೃದ್ಧರು ಅನುಭಾವಿಗಳು ಮುಮುಕ್ಷುಗಳ ಹಿತಚಿಂತಕರಾಗಿರುವ ಸದ್ಗುರು ಅಪ್ಪಾಜಿಯವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸದ್ಗುರುನಾಥನ ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿನಿತ್ಯದ ಸಾಯಂಕಾಲದ ಚಿಂತನೆಯಲ್ಲಿ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ, ನಿನ್ನಿನ ದಿವಸ ನಾರದ ಮಹರ್ಷಿ ಭಕ್ತಿ ಅಂತಕ್ಕಂಥದ್ದು ಜ್ಞಾನ ಮತ್ತು ವೈರಾಗ್ಯ ಅನ್ನುವಂಥ ಎರಡು ಮಕ್ಕಳನ್ನು ಮುಂದಾಕಿಕೊಂಡು ನಾಲ್ಕು ದಿಕ್ಕಿಗೆ ನೋಡುವಂಥ ಸಮಯದೊಳಗೆ ನಾರದ ಮಹರ್ಷಿಯನ್ನು ನೋಡಿ ಒಂದು ಕ್ಷಣ ನಿಲ್ಲು ಅಂತ ಹೇಳ್ತಾ ಕರೆದ ಬಳಿಕ ನಾರದ, ನೀ ಯಾರು ಅಂತ ಕೇಳಿದ, ನಾ ಭಕ್ತಿ ದೇವಿ ಇದ್ದೀನಿ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಪರಿಪಾಲನೆಯನ್ನು ಹೊಂದಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಪ್ರಚಾರ ನಂದು ಸನ್ಮಾನ ಗೌರವ ಅದ, ಆದರೆ ಗುಜರಾತಿನಲ್ಲಿ ಮಾತ್ರ ಸಂಪೂರ್ಣವಾಗಿ ಜೀರ್ಣವಾಗಿದ್ದೀನಿ ಅಂತ ಹೇಳಿದ್ಲು. ಯಾಕೆ ನಾನಲ್ಲಿ ಜೀರ್ಣ ಆದೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಜನರು ರೊಕ್ಕದ ಬೆನ್ನತ್ಯಾರ ಅಂತಾರೆ. ಕಾಂಚನದ ಬೆನ್ನತ್ತಿ ಭಕ್ತಿಯನ್ನು ಅವರು ಮರೆತದ್ದಕ್ಕಾಗಿ ನಾನೇನಾಗಿಬಿಟ್ಟಿನಿ, ಅಲ್ಲಿ ಜೀರ್ಣನಾದೆ ಅಂತ ತಿಳ್ಕೊಂಡು ನಾರದ ಭಗವಂತನಿಗೆ ಉಪದೇಶ ಮಾಡ್ತಾ, ನಾರದ ಭಕ್ತಿಯ ಅಂಗಗಳು 9 ಅಂತ ತಿಳಿಸಕೊಂಡಿದ್ದಾರೆ. ನವವಿಧ ಭಕ್ತಿ ಅಂತ ನಾವು ಹೇಳ್ತೀವಿ. ಪ್ರಥಮದ ಭಕ್ತಿ ಯಾವುದದ ಅಂತ ಕೇಳಿದ್ರೆ ಶ್ರವಣ ಭಕ್ತಿ. ಈ ಶ್ರವಣ ಭಕ್ತಿನೂ ಕೂಡ ನಷ್ಟ ಆಗಿ ಹೋಗಿಬಿಟ್ಟದ ಅಂತ ಹೇಳಿದ್ರು ಅವರು. ಶ್ರವಣ ಅಂದ್ರೆ ಬರೀ ಕತೆಗಳನ್ನು ಶಾಸ್ತ್ರ ಪುರಾಣಗಳನ್ನು ಕೇಳಿದ ಮಾತ್ರಕ್ಕೆ ಶ್ರವಣ ಭಕ್ತಿ ಆಗಂಗಿಲ್ಲ. ಏನು ಕೇಳ್ತೀವಿ ಅದರದ್ದು ಮನನ ಮಾಡಿದ್ವಿ ಅಂದ್ರೆ ಅದು ಜ್ಞಾನವನ್ನು ಕೊಡ್ತಿತ್ತು. ಆದ್ರೆ ನಾವು ಅದನ್ನು ಮತ್ತೆ ಚಿಂತನೆ ಮಾಡಲಾರ್ದಕ್ಕೆ ಆ ಶ್ರವಣ ಭಕ್ತಿನೂ ಕೂಡ ಹಾಳಾಯಿತು ಅಂತ ತಿಳ್ಕೊಂಡು ಎರಡನೇ ಭಕ್ತಿ ಕೀರ್ತನ ಭಕ್ತಿ ಅದಿಲ್ರಿ, ಅದನ್ನು ಕೂಡ ಏನಾಗ್ಯದಂತಳ ಅಂತನ ನಾರದ ನಷ್ಟ ಆಯಿತು ಅಂತ ಹೇಳಿದ್ರು ಅವರು. ಯಾಕೆ ಕೀರ್ತನ ಭಕ್ತಿ ನಷ್ಟ ಆಯ್ತ್ರಿ ಅಂತ ಕೇಳಿದ್ರ, ಅಲ್ಲಿ ರೊಕ್ಕದ ಲೋಭ ಹುಟ್ಟಿರೋದ್ರಿಂದ ಕೀರ್ತನೆ ಅದು ನಾವು ಅದನ್ನು ಕಾಂಚನಕ್ಕಾಗಿ ಮಾರಿಕೊಳ್ಳುವುದರಿಂದ ಕೀರ್ತನ ಭಕ್ತಿ ಅಂತಕ್ಕಂಥದ್ದು ನಷ್ಟಭ್ರಷ್ಟ ಆಗಿ ಹೋಯಿತು ಅಂತ ನಿನ್ನಿನ ದಿವಸ ಅದರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡ್ತಾ, ಜ್ಞಾನಿ ಪುರುಷನಿಗೆ ಸಮ್ಮಾನಕ್ಕಿಂತ ಅಪಮಾನಕ್ಕಿಂತ ಸಮ್ಮಾನನೇ ಬಹಳ ಕೆಟ್ಟದ. ಕೀರ್ತಿಯ ಮೋಹವನ್ನು ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದ. ಜ್ಞಾನಿಯಾಗಿರ್ತಕ್ಕಂಥವನು ಆ ಕೀರ್ತಿಯ ಮೋಹನೂ ಕೂಡ ಅವನಿಗೆ ಸತಾಸ್ತದ, ತ್ರಾಸು ಕೊಡುತ್ತದ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ನಾರದ, ನನ್ನ ಮನಸ್ಸನ್ನು ಸದಾ ಸಂಜಾಸ್ಕೋತ ಅದಕ್ಕೆ ಸಮಾಧಾನ ಹೇಳ್ತಾ ಇರ್ತೀನಿ. ಒಂದು ವೇಳೆ ನಾವು ಅದನ್ನು ಸಮಾಧಾನ ಮಾಡಲಿಲ್ಲ ಅಂದ್ರೆ ಅದು ಯಾವತ್ತೂ ಕೂಡ ಏನಾಗಂಗಿಲ್ಲ ಅಂದ್ರೆ ನಾಶ ಆಗಂಗಿಲ್ಲ. ಅದರ ಅಭಿಮಾನ, ಕೀರ್ತಿಯ ಅಭಿಮಾನ ಭಾಳ ಕೆಟ್ಟದ ಅನ್ನೋದನ್ನು ನಿನ್ನೆ ದಿವಸ ನಮಗೆ ತಿಳಿಸಿದ್ರು. ಅದಕ್ಕೆ ಇವತ್ತಂತರ ಕಥಾ ಕೀರ್ತನ ಮೇ ಜಗತ್ ಅನಾಯಾಸ ಹಿ ವಿಸ್ಮೃತ ಹೋ ಜಾತಾ ಹೈ. ನೋಡ್ರಿ, ಕಥೆಗಳನ್ನು ನಾವು ಕೇಳೋದ್ರಿಂದ, ಕೀರ್ತನೆಯನ್ನು ಕೇಳ್ತಾ ಕೇಳ್ತಾ ಪ್ರಪಂಚವನ್ನೇ ಮರೆತೋಗಿಬಿಡ್ತದ ಮನಸ್ಸ ಅಂತಾರೆ ಅವರು.
ನೋಡ್ರಿ ನೀವು, ಕೀರ್ತನದೊಳಗ ಎಷ್ಟೋ ಮಂದಿ ಮೈ ಮರಿತಿದ್ರು. ಹಿಂದಕ್ಕೆ ಕೀರ್ತನ ಜಾಸ್ತಿ ಇರ್ತಿತ್ತು. ಈಗೂ ಮಹಾರಾಷ್ಟ್ರದೊಳಗೆ ಕೀರ್ತನಕಾರರು ಭಾಳ ಮಂದಿ ಅದಾರ. ಆ ಕೀರ್ತನೆಯನ್ನ ಮಾಡ್ತಕ್ಕಂಥ ಆ ಭಕ್ತಿಯ ಆವೇಶದೊಳಗ ತಮ್ಮನ್ನೇ ತಾವು ಮರೆತು ಕುಣಿತಕ್ಕಂಥವ್ರನ್ನ ಎಷ್ಟೋ ನೋಡ್ತಿದ್ದೀವಿ ನಾವು. ಅಕ್ಕಲಕೋಟದ ಶರಣಪ್ಪ ಕೀರ್ತನೆ ಮಾಡಕತ್ತಿದ, ಸಿದ್ಧಾರೂಢಪ್ಪನ ವರ್ಣನೆ ಮಾಡಕತ್ತಿದ ಅಂದ್ರ ಸಿದ್ಧಾರೂಢರು ಸಹಿತ ತನ್ಮಯಾಗಿ ಕೇಳ್ತಿದ್ರಂತ, ಕುಲು ನಗುತ್ತಿದ್ರು. ಎಷ್ಟೋ ಪಂಡಿತರು ಬಂದು ತಮ್ಮ ಪಾಂಡಿತ್ಯವನ್ನ ಪ್ರದರ್ಶನ ಮಾಡ್ಕೋತಿದ್ರಂತ ಸಿದ್ಧಾರೂಢಪ್ಪನ ಸನ್ನಿಧಿಯೊಳಗ. ಸುಮ್ಮ ಕುಂದಿರ್ತಿದ್ರು ಸಿದ್ಧಾರೂಢರು. ಯಾವಾಗ ಅಕ್ಕಲಕೋಟದ ಶರಣಪ್ಪ ಕೀರ್ತನೆ ಪ್ರಾರಂಭ ಮಾಡಿದ ಅಂದ್ರ ಮೈಯೆಲ್ಲ ಕಣ್ಣಾಗಿ ಎಚ್ಚರದಿಂದ ಕೇಳ್ತಾ ನಗುತ್ತಿದ್ರಂತ. ಅವ್ರಿಗೆ ಸಂಕಟ ಪಂಡಿತರಿಗೆ. ನಾವೆಷ್ಟೆಲ್ಲ ಪದಾರ್ಥಗಳನ್ನ ಶಾಸ್ತ್ರವನ್ನ ಸವಿಸ್ತಾರವಾಗಿ ಬಿಡಿಸಿದ್ರು ಕೂಡ ಒಂದು ಸಲ ಗೋಣ ಹಾಕ್ಲಿಲ್ಲ, ಸಂತೋಷ ಪಡ್ಲಿಲ್ಲ. ಆದ್ರೆ ಇವ ಏನ್ ಹೇಳ್ತಾನ, ಆದ್ರ ಪ್ರೀತಿಯಿಂದ ಕೇಳ್ತಾರಲ್ಲ ಅಂದ್ರೆ ಸಿದ್ಧಾರೂಢರು ಅವನ ಭಾವನಾತ್ಮಕವಾಗಿರ್ತಕ್ಕಂಥ ಆ ಕೀರ್ತನ ಎಲ್ಲರನ್ನ ಮೈ ಮರೆಸ್ತಿತ್ತು. ಅಂತೆ ದೇಶದಾದ್ಯಂತ ಸಂಚಾರವನ್ನ ಮಾಡಿ ಸಿದ್ಧಾರೂಢಪ್ಪನ ಕೀರ್ತಿ ಯಾರಾದ್ರೂ ಪ್ರಚಾರ ಮಾಡಿದ್ರು ಅಂದ್ರ ಅವ್ರ ಅಕ್ಕಲಕೋಟದ ಶರಣಪ್ಪ. ತಿಳಿತಿಲ್ರಿ? ರಾಜ ಮಹಾರಾಜರನ್ನ ತಂದು ಸಿದ್ಧಾರೂಢರ ಪಾದಕ್ಕೆ ಹಾಕಿದ್ರು. ಅವ್ರು ಎಷ್ಟು ನಿಸ್ವಾರ್ಥ ಭಾವನೆ ಅವರಿಗೆ. ನನ್ನ ಕೀರ್ತಿಯನ್ನ ನಾ ಬೆಳೆಸ್ಕೋಬೇಕನ್ಲಿಲ್ಲ ಪುಣ್ಯಾತ್ಮ, ಹೌದಿಲ್ರಿ? ಸಿದ್ಧಾರೂಢಪ್ಪನ ಕೀರ್ತಿಯನ್ನ ಬೆಳೆಸಬೇಕಂತ ತಿಳ್ಕೊಂಡು ಎಲ್ಲೆಲ್ಲೋ ಇರ್ತಕ್ಕಂಥ ರಾಜ ಮಹಾರಾಜರು ಸಿದ್ಧಾರೂಢಪ್ಪನ ಪಾದಕ್ಕ ದಾಸಾನುದಾಸ ಆಗಬೇಕಾದ್ರೆ ಸಾಮಾನ್ಯದ ಏನ್ರಿ? ಸುಮ್ಮ ಸಣ್ಣ ಪುಟ್ಟ ಶ್ರೀಮಂತರಿದ್ದರನೇ ಗುರುಗಳ ಹತ್ರ ಬರಂಗಿಲ್ಲ, ಶಾಸ್ತ್ರ ಕೇಳಂಗಿಲ್ಲ ನಾವು, ಹೌದಂತೀರ ಇಲ್ಲ? ಸಣ್ಣ ಶ್ರೀಮಂತ ಇರ್ತಾನ, ಇಲ್ಲ ಅಧ್ಯಕ್ಷ ಇರ್ತಾನ, MLA ಇದ್ದ ಅಂದ್ರೆ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ. ಅಂತದ್ರೊಳಗ ರಾಜ ಮಹಾರಾಜರು ಬರ್ಬೇಕಲ್ರಿ. ಗುರು ಸನ್ನಿಧಿ ಒಳಗ ಬಂದು ಅವ್ರು ಉಳ್ಳಾಡಬೇಕಾದ್ರ ಎಂಥ ಭಕ್ತಿಯನ್ನ ಅವ್ರೊಳಗೆ ಮೂಡಿಸಿರ್ಬೇಕು ಅಕ್ಕಲಕೋಟದ ಶರಣಪ್ಪ. ಅಷ್ಟೆಲ್ಲ ಕೀರ್ತನದೊಳಗ ಮೈ ಮರಿತಿದ್ರು. ಕೀರ್ತನ ಅಂತ ಎದಕ್ಕೆ ಅನ್ಬೇಕಂದ್ರೆ ನಮ್ಮನ್ನ ನಾವು ಮರೆತಿರ್ಬೇಕಂತ. ಅದು ನಿಜವಾದ ಕೀರ್ತನೆ. ಅದಕ್ಕ ಕಥೆಗಳನ್ನ ಕೇಳುವಾಗ, ಕೀರ್ತನೆಯನ್ನ ಕೇಳುವಾಗ ಏನಾಗಬೇಕಂದ್ರೆ ಜಗತ್ತು ವಿಸ್ಮೃತಿ ಆಗಬೇಕು ಅಂತಾರವ್ರು. ತಿಳಿತ್ರಿ? ನಾವೆಲ್ಲಿ ಕುಂತೀವಿ, ಏನು ಮಾಡಾಕತ್ತೀವಿ, ನಾವು ಯಾರಿದ್ದೀವಿ ಅನ್ನುವುದನ್ನ ಮರೆಸ್ತದದು. ಅದಕ್ಕನೆ ನಾವೇನಂತೀವಿ? ಕಥಾ ಅಂತೀವಿ, ಕೀರ್ತನ ಅಂತೀವಿ. ಅದಕ್ಕ धन के लोभ की अपेक्षा कथा में जब बैठे हो तो संसार व्यवहार के विचारों का मन से निकाल दो. ಅದಕ್ಕೆ ಅವ್ರು ಹೇಳ್ತಾರೆ, ನೀ ಯಾವಾಗ ಇಲ್ಲಿ ಬಂದು ಕುಂತಿದಿ ಕಥಾದೊಳಗ ಅಂದ್ರ ನಿನ್ನ ಮನಸ್ಸಿನೊಳಗಿರ್ತಕ್ಕಂಥ ಸಂಸಾರ ಭಾವನೆಗಳನ್ನ ತೆಗೆದಾಕಿ ಬಿಡು ಅಂತಾರ ಅವ್ರು. ಅವನ್ ಇಟ್ಕೊಂಡು ಕುಂತಿ ಅಂದ್ರೆ ಕತಿ ಒಳಗೆ ಹೋಗಂಗಿಲ್ಲ, ಮೈ ಮರಿಯಕ್ಕಾಗಂಗಿಲ್ಲ, ಭಕ್ತಿ ಅಂತಕ್ಕಂಥದ್ದು ನಿನ್ನೊಳಗ ಇಳಿಯಂಗಿಲ್ಲ. ಎಲ್ಲಿ ತನಕ ಪ್ರಪಂಚದ ಅಲ್ಲಿ ತನಕ ಪರಮಾತ್ಮ ಬರಂಗಿಲ್ಲ. ನಿನ್ನ ಒಳಗಿರ್ತಕ್ಕಂಥ ಪ್ರಪಂಚವನ್ನ ನೀ ಮರಿಬೇಕಾಗಿತ್ತಂದ್ರ ಇಲ್ಲಿ ಬಂದು ಕುಂತಾಗ ಸಮಸ್ತ ಪ್ರಪಂಚದ ವಿಚಾರಗಳನ್ನ ಹೊರಗೆ ಹಾಕು ಅಂತಾರವ್ರು. ಮನಸ್ಸಿನಿಂದ ಅವನ್ನ ತೆಗೆದಾಕಿ ಬಿಡು. ಮೈ ಅಪನೆ ಶ್ರೀಕೃಷ್ಣಕ್ಕೆ ಚರಣೋಮೆ ಬೈಟೆ ಹೂ. ಈ ರೀತಿ ಭಾವನೆಯನ್ನ ಮಾಡ್ಕೋ. ಇಲ್ಲಿ ಕುಂತಾಗ ನಾನು ಈ ಸದ್ಯ ಎಲ್ಲಿ ಕುಂತೀನಿ ಅಂದ್ರ ಪರಮಾತ್ಮನ ಚರಣ ಕಮಲದೊಳಗ ನಾ ಇದ್ದೀನಿ ಅಂತಕ್ಕಂಥ ಭಾವನೆಯನ್ನೊಳಗಿರ್ಬೇಕು. ಐಸಿ ಭಾವನಾ ರಕೋ. ಈ ರೀತಿಯಿಂದ ಭಾವನೆಯನ್ನು ಇಟ್ಕೊಂಡು ಕೀರ್ತನ ಭಕ್ತಿ ನಿಷ್ಕಾಮ ಓನಿ ಚಾಯೇ. ನೋಡ್ರಿ, ಕೀರ್ತನ ಭಕ್ತಿ ಹೆಂಗಿರ್ಬೇಕಂದ್ರ ಅದು ಏನನ್ನೂ ಕೂಡ ಅಪೇಕ್ಷೆ ಮಾಡಬಾರ್ದು, ನಿಷ್ಕಾಮವಾಗಿರಬೇಕು ಅಂತಾರವ್ರು. ನಾವಿಲ್ಲಿ ಬಂದು ಕುಂತಾಗನು ಕೂಡ ಮನಸ್ಸಿನೊಳಗ ಏನೇನೋ ಆಶೆ ಆಮಿಷಗಳನ್ನ ಇಟ್ಕೊಂಡಿದ್ವಿ ಅಂತ ಕೇಳಿದ್ರ ಅದು ಸಾರ್ಥಕತೆಯನ್ನ ಪಡ್ಕೊಳ್ಳಂಗಿಲ್ಲ. ಅದಕ್ಕ ಮನಸ್ಸಿನ ಸಮಸ್ತ ವಿಚಾರಗಳನ್ನ ಹೊರಗಾಕಿ ನೀ ಏನು ಮಾಡಂದ್ರೆ ಕೀರ್ತನೆಯನ್ನ ಕೇಳ್ತಾ ಕೂಡು. ಆ ಕೀರ್ತನ ಭಕ್ತಿ ಯಾವತ್ತೂ ಕೂಡ ನಿಷ್ಕಾಮವಾಗಿ ಇರಬೇಕು. ಸಂತ ತುಳಸಿದಾಸನೇ ಕಹಾ ಹೈಕಿ ಸ್ವತಃ ಸುಖಾಯ. ನೋಡ್ರಿ, ತುಳಸಿದಾಸ ಅಂತ ಏನು ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಭಕ್ತ ಆಗಿ ಹೋದ ಮಹಾರಾಷ್ಟ್ರದೊಳಗ. ನೀವು ಕೇಳಿದ್ರೆ ಅಪ್ಪರವನ ಕಥೆ ಹೇಳಿದ್ರಲ್ಲ, ಅವನಂತ ಕಾಮಿನೇ ಜಗತ್ತಿನೊಳಗ ಯಾರೂ ಇರಲಿಲ್ಲ. ಹೆಂಡತಿಯ ಮೋಹದೊಳಗ ಮುಳುಗಿರ್ತಕ್ಕಂಥ ತುಳಸಿದಾಸ ಹೆಂಡತಿಯ ಒಂದೇ ಒಂದು ಮಾತು, ಎಷ್ಟು ಪ್ರೀತಿಯನ್ನ ಅಸ್ಥಿ ಚರ್ಮ
ಮಲಮೂತ್ರಮಯವಾಗಿರ್ತಕ್ಕಂಥ ಈ ಶರೀರದ ಮೇಲೆ ಇಟ್ಟಿದಿ, ಅಷ್ಟೇ ರಾಮನ ಮೇಲೆ ಇಟ್ಟಿದ್ದಿ ಅಂದ್ರೆ ಭಗವಂತ ಸಿಗುತ್ತಿದ್ದ ಅಂತಕ್ಕಂಥ ಒಂದೇ ಒಂದು ಮಾತು ಅವನ್ನ ಪರಿಣಾಮ ಮಾಡ್ತಲ್ರಿ. ಅವನೇನು ಮಾಡಿದ? ಸರ್ವಸಂಗವನ್ನ ಪರಿತ್ಯಾಗ ಮಾಡಿದ. ರಾಮನ ದರ್ಶನವನ್ನ ಮಾಡಿನೇ ವಾಪಸ್ ಬರ್ತೀನಿ ಅಂತ ತಿಳ್ಕೊಂಡು ಹೋದವ. ರಾಮ ಪ್ರತ್ಯಕ್ಷ ಆಗುವ ತನಕ ತಪಸ್ಸನ್ನು ಮಾಡಿದ ಅಂತ ನಾವು ಅವನ ಇತಿಹಾಸ ಕೇಳ್ತೀವಿ. ಅಂತ ಪುಣ್ಯಾತ್ಮ ಏನು ಮಾಡಿದ ಅಂದ್ರೆ ತುಳಸಿ ರಾಮಾಯಣ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನ ಬರೆದ. ಇವತ್ತು ಮಹಾರಾಷ್ಟ್ರದೊಳಗೆ ಅದನ್ನ ಪಾರಾಯಣ ಮಾಡ್ತಾರೆ ಎಷ್ಟೋ ಜನ. ತುಳಸಿ ರಾಮಾಯಣ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಬರೆದ ಪುಣ್ಯಾತ್ಮ. ರಾಮಚರಿತ್ರೆಯನ್ನ ಬರದಲ್ಲ, ಅವ ಒಂದು ಮಾತು ಹೇಳತಾನ. ಏನಂತನಂದ್ರ, ತುಳಸಿದಾಸನೆ ಕಹಾ ಹೈ ಕಿ ಸ್ವತಃ ಸುಖಾಯ ಮೈ ಅಪನೆ ಸುಖ ಕೇಲಿಯೇ ಕಥಾ ಕರ್ತಾ ಹೂಂ. ನೋಡ್ರಿ, ನಾನು ಎದಕ್ಕಾಗಿ ಕಥೆ ಹೇಳ್ತೀನ್ರಿ, ಪ್ರವಚನ ಹೇಳ್ತೀವಿ, ಪುರಾಣಗಳನ್ನ ಹೇಳ್ತೀವಿ ಅಂದ್ರ ನಾವು ಮಂದಿ ಸಲುವಾಗಿ ಹೇಳೋರಿ, ಹೌದಿಲ್ರಿ? ಮಂದಿ ಚಲೋ ಅನ್ನಬೇಕು. ನೀವು ಚಲೋ ಅಂತ ಅಂದ್ರೆ ನಮಗೆ ಹೇಳೋರಿಗೆ ಖುಷಿ ಆಗುತ್ತದೆ. ಅವ ಏನಂತಾನ, ಮಂದಿ ಚಲೋ ಅನ್ನ ನನಗೆ ಬೇಕಾಗಿಲ್ಲ, ಹೌದಿಲ್ರಿ? ನನ್ನ ಸುಖಕ್ಕಾಗಿ, ನನ್ನ ಪರಮಾತ್ಮನ ಭಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳಕ್ಕಾಗಿ ನಾನು ಕಥೆಯನ್ನ ಹೇಳ್ತೀನಿ, ಮತ್ತೊಬ್ಬರ ಬಗ್ಗೆ ನನಗೆ ವಿಚಾರ ಇಲ್ಲ ಅಂತ ಹೇಳ್ತಾನೆ ತುಳಸಿದಾಸ. ದೂಸರೋಂಕೋ ಕ್ಯಾ ಸುಖ ಮಿಲ್ತಾ ಹೈ ಇಶಿ ಕಾ ಮುಜೆ ಕೋಹಿ ಖಬರ್ ನಹಿ ಹೈ. ನೋಡ್ರಿ, ಇದರಿಂದ ಮತ್ತೊಬ್ಬರಿಗೆ ಏನಾಗ್ತದ ಅಂತಕ್ಕಂಥ ಅದರ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ. ನನಗದರಿಂದ ಆನಂದ ಆಗ್ತದ, ಅದಕ್ಕೆ ನಾನು ಹೇಳುತ್ತೀನಿ. ನಮ್ಮ ಆನಂದಕ್ಕೆ ನಾವು ಹೇಳಬೇಕು, ನಮ್ಮ ಆನಂದಕ್ಕೆ ನಾವು ಕೇಳಬೇಕು, ಹೌದಿಲ್ರಿ? ಮಂದಿ ತಿಳಿತದೋ ಇಲ್ಲೋ, ಹೌದಂತಾರೋ ಅಲ್ಲಂತಾರೋ ಅದ್ರ ಬಗ್ಗೆ ನೀನು ವಿಚಾರ ಇಟ್ಕೊಳಕ್ ಹೋಗ್ಬೇಡ. ಯಾಕ? ನಿಷ್ಕಾಮದಿಂದ ಕಥೆಯನ್ನ ಕೇಳು, ನಿಷ್ಕಾಮವಾಗಿನೇ ಹೇಳು. ಮೊದ್ಲು ಹೇಳೇ ಬಂದಾರ ಅವ್ರ ಮ್ಯಾಗ, ಹೌದಿಲ್ರಿ? ಅದಕ್ಕೆ ಅವ್ರಂತಾರ, ಮತ್ತೊಬ್ಬರ ಬಗ್ಗೆ ನನಗೆ ವಿಚಾರ ಇಲ್ಲ. ಮೇರೆ ಮನ್ ಕೋ ಆನಂದ ಮಿಲೆ ಇಸ್ಲಿಯೇ ಮೈ ಕಥಾ ಕರ್ತಾ ಹೂಂ. ನೋಡ್ರಿ, ನನ್ನ ಮನಸ್ಸಿಗೆ ಆ ಭಗವಂತನ ಲೀಲೆಗಳನ್ನ ಹೇಳೋದ್ರಿಂದ ಆನಂದ ಆಗುತ್ತದ, ಸುಖ ಸಿಗುತ್ತದ ನನಗ. ಅದಕ್ಕೆ ನನ್ನ ಮನಸ್ಸಿನ ಆನಂದಕ್ಕಾಗಿ ನಾ ಕಥೆಯನ್ನ ಹೇಳುತ್ತೀನಿ ಅಂತ ತುಳಸಿದಾಸ. ಈ ರೀತಿಯಿಂದ ಕೀರ್ತನ ಭಕ್ತಿ ಹೆಂಗಿರಬೇಕ್ರಿ ಅಂದ್ರ ನಿಷ್ಕಾಮವಾಗಿ ಇರಬೇಕು. ಶ್ರವಣ ಭಕ್ತಿನೂ ನಷ್ಟ ಆಗೋಯ್ತು, ಆದ್ರೆ ಕೀರ್ತನ ಭಕ್ತಿನೂ ಹಾಳಾಯ್ತು. ಯಾಕಂದ್ರೆ ಲೋಭ ಒಳಗ ಸೇರಿರುವುದರಿಂದ. ಇನ್ನು ಮೂರನೇದು ಯಾವುದದರಿ ಭಕ್ತಿ ಅಂದ್ರೆ ವಂದನಾ ಭಕ್ತಿ. ಅದಕ್ಕಂತಾರ ಅವರು, ವಂದನಾ ಭಕ್ತಿ ಅಭಿಮಾನಕ್ಕೆ ಕಾರಣ ಚಲಿಗೈ. ನೋಡ್ರಿ, ವಂದನಾ ಭಕ್ತಿ ಅಂದ್ರೇನ್ರಿ? ನಮಸ್ಕಾರ ಮಾಡೋದು. ಈ ನಮಸ್ಕಾರ ಮಾಡ್ಬೇಕಾದ್ರೂ ಕೂಡ ಮನುಷ್ಯನಿಗೆ ಆಗ್ತದೇನಂದ್ರೆ ಆಗವಲ್ತದು. ಭಾಳ ಮಂದಿ ದೇವ್ರಿಗೆ ಕೈ ಮುಗಿವಲ್ವ್ರಿ, ಅಣಿನೂ ಹೊಡೆಯಂಗಿಲ್ಲ. ಯಾಕ? ನಾ ದೊಡ್ಡವ ಅಂತಕ್ಕಂಥ ಅಭಿಮಾನ. ಈ ಅಭಿಮಾನ ಒಳಗ ಸೇರಿದ್ದಕ್ಕಾಗಿ ಮನುಷ್ಯ ಬಾಗವಲ್ಲ. ಬಾಗ್ತಾನೇನ್ರಿ? ನೋಡ್ರಿ, ಮೊದಲೆಲ್ಲ ನಮಸ್ಕಾರ ಮಾಡ್ತಿದ್ರು ಎರಡು ಕೈ ಜೋಡಿಸಿ. ಈಗ ಹೋಗ್ಯದದು, ಎಲ್ಲರೂ ಕೈ ಎಟ್ಟೆ ನಮಸ್ಕಾರ ರೀ ನಮಸ್ಕಾರ ಅನ್ಕೋತ ಹೋಗ್ಬಿಡ್ತಾರ, ಹೌದಿಲ್ರಿ? ಯಾಕಂದ್ರೆ ಅಭಿಮಾನದ ಮನುಷ್ಯನಿಗೆ ನಾ ಯಾಕೆ ಸಣ್ಣವಾಗ್ಬೇಕು, ನಾ ದೊಡ್ಡವಿದ್ದೀನಿ, ವಿದ್ಯಾವಂತ ಇದ್ದೀನಿ, ದೊಡ್ಡ ನೌಕರಿ ಮಾಡ್ತೀನಿ, ಈ ರೀತಿಯಿಂದ ಹಿರಿಯರಿಗೆ, ಗುರುಗಳಿಗೆ, ಪರಮಾತ್ಮನಿಗೆ ಈ ಅಭಿಮಾನ ಅಂತಕ್ಕಂಥದ್ದು ಏನು ಮಾಡಾಕತ್ತದಂದ್ರ ನಮಸ್ಕಾರ ಮಾಡಿ ಕೊಡುವಲ್ತ. ನೋಡ್ರಿ, ಹೆಂಗ ಭಕ್ತಿ ಬೆಳಿಬೇಕ್ರಿ? ಮಹಾತ್ಮರು ವಂದನಾ ಅಂತಕ್ಕಂಥದ್ದು ಭಕ್ತಿಯದ. ಪರಮಾತ್ಮನಿಗೆ ಭಾವನಾ ತುಂಬಿ ನೀ ನಮಸ್ಕಾರ ಮಾಡಿದ್ರೆ ಅದಕ್ಕೆ ವಂದನಾ ಭಕ್ತಿ ಅಂತ ಕರೀತಾರ. ನಿನ್ನೊಳಗ ಅಭಿಮಾನ ಒಳಗೆ ಸೇರಿತ್ತು ಅಂದ್ರ ವಂದನಾ ಭಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಭಿಮಾನ ಮನುಷ್ಯನಿಗೆ ಬಂದಿರೋದ್ರಿಂದ ಏನಾಯ್ತಂತಾರ ಅವರು, ನಷ್ಟ ಆಗಿ ಹೋಗ್ಬಿಟ್ಟದ ಅಂತಾರ. ಬಸವಣ್ಣ ಎಂತ ವಿನಯ ರೀ! ಎಳ್ಳಿನಷ್ಟಾದ್ರೂ ಅಭಿಮಾನ ಇತ್ತೇನು ಬಸವಣ್ಣನಿಗೆ? ಏನಂತ ನಾವ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮದೇವ. ಸದಾ ಯಾರು ಬಂದ್ರೂ ಬಾಗಿದ. ಎಂತ ತಾನು ಭಕ್ತಿ ಭಾಂಡಾರಿ ಅನಿಸ್ಕೊಂಡಿದ್ರು ಕೂಡ, ಯಕಶ್ಚಿತ ಒಬ್ಬ ಸಣ್ಣ ಮನುಷ್ಯನ ನೋಡಿದ್ರು ಕೂಡ ಶರಣು ಶರಣಾರ್ಥಿ ಅಂದ. ಕೇಳ್ತೀವಿಲ್ರಿ ನಾವು? ಇಷ್ಟೆಲ್ಲ ವಿನಯ ತುಂಬಿರ್ತಕ್ಕಂಥ ಆ ಬಸವಣ್ಣ ಅವನಲ್ಲಿ ವಂದನ ಮಾಡ್ತಕ್ಕಂಥ ಶಕ್ತಿ ಬಂತು. ಆದ್ರೆ ನಾವು ನಾ ದೊಡ್ಡವ ಅಂತಕ್ಕಂಥ ಅಭಿಮಾನ, ಅಹಂಕಾರ, ಮದ ಏನು ಮಾಡಾಕತ್ತಂದ್ರ ನಮ್ಮನ್ನ ಪರಮಾತ್ಮನ ಮುಂದ ಬಾಗಲ್ಸುವಲ್ತಂದ್ರ ತಂದೆ ತಾಯಿ ಮುಂದೇನು ಬಾಗ್ತಾನ್ರಿ ಇವ? ಬಾಗ್ತಾನಂತೀರೇನು?
ಯಾರು ನಮಸ್ಕಾರ ಮಾಡಂಗಿಲ್ಲ. ಅದಕ್ಕೆ ಅವ್ರಂತಾರ ಇದು ಹೆಂಗಾಯ್ತ್ರಿ ಅಂದ್ರೆ ಒಳಗ ಅಭಿಮಾನ ಸೇರ್ಕೊಂಡು ವಂದನಾ ಭಕ್ತಿ ಅಂತಕ್ಕಂಥದ್ದು ನಾಶ ಆಗಿ ಹೋಗ್ಬಿಡ್ತು. ಅದಕ್ಕೆ ಅಭಿಮಾನ ಬಡತೇಹಿ ವಂದನಾ ಭಕ್ತಿ ನಾಶವ್ವ. ನೋಡ್ರಿ ಹೆಂಗ ಅಭಿಮಾನ ಎಚ್ಚಕೋತ ಹೋಗ್ಯದ, ಹಂಗ ನಾವು ವಂದನಾ ಭಕ್ತಿ ಅಂತಕ್ಕಂಥದ್ದನ್ನ ನಮಸ್ಕಾರ ಮಾಡುವುದನ್ನ ಮರೆತು ಬಿಟ್ಟಿವಿ ನಾವು. ಆದ್ರೆ ಶರಣರು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಹೆಂಗೆ ಹೇಳಿದ್ರು ಅವರು, ಯಾರು ಕಾಣ್ತಾರ ಅವ್ರಿಗೆ ಒಟ್ಟು ನಮಸ್ಕಾರ ಮಾಡಬೇಕು. ಹಿಂದಕ್ಕೆ ಪದ್ಧತಿ ಇತ್ತು ನೋಡ್ರಿ, ಎಲ್ಲರ ಹೊಂಟಿದ್ರಿ ಯಾರ ಪರಿಚಯದವ್ರು ಬಂದ್ರೆ ನಮಸ್ಕಾರ ರೀ ಶರಣ್ರಿ ಇಟ್ರ ಅಂತಿದ್ರು. ಈಗ ಯಾರು ಅಂತಾರ್ರಿ ಅದನ್ನ? ಬಂದ್ರು ಬಂದಿರ್ಬೇಕು ಬಿಡು, ಹೋದ್ರು ಹೋಗಿರ್ಬೇಕು ಬಿಡು, ಈ ರೀತಿ ಭಾವನೆ ತುಂಬಿಕೊಂಡದ ಮನುಷ್ಯನ ಮನಸ್ಸಿನೊಳಗ. ಅಹಂಕಾರ ರೀ, ಯಾವುದೋ ಒಂದ್ರ ಮ್ಯಾಗ, ಅದು ಎದರ ಮ್ಯಾಗ ಬರ್ತದೋ ಗೊತ್ತಿಲ್ಲ ಅಭಿಮಾನ. ಅದೇನು ಶಾಶ್ವತ ಇರ್ತದೇನು? ಶಾಶ್ವತ ಇರಂಗಿಲ್ಲ ಕರೆ. ಆದ್ರೂ ಕೂಡ ಮನುಷ್ಯನಿಗೆ ಅಹಂಕಾರ ಅಂತಕ್ಕಂಥದ್ದು ಬಹಳ ಕೆಟ್ಟದ ಅಂತಾರವ್ರು. ಅದಕ್ಕೆ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶಾತ್ ಕಾಲ ಸರ್ವಂ ಮಾಯಾಮಯಮಿದ ಮಕಿಲಂ ಬುದ್ಧ್ವ ಬ್ರಹ್ಮ ಪದಂ ತ್ವಾ ಪ್ರವಿಶವಿದಿತ್ವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಶಂಕರಾಚಾರ್ಯ ಅಂತಾರಪ್ಪ, ನೀನ್ ಅಭಿಮಾನ ಮಾಡ್ತಾ ಭಕ್ತಿಯಿಂದ ಚ್ಯುತನಾಗಕತ್ತೀಯಲ್ಲ, ಇದು ನಿನಗೆ ಯೋಗ್ಯ ಇಲ್ಲ ಅಂತಾರವ್ರು. ಮಾಡಬೇಡ ಅಭಿಮಾನ. ಎದಕ್ಕೆ ಮಾಡ್ತಿದಿ? ಎದ್ರ ಮ್ಯಾಗ ಮಾಡ್ತಿದಿ? ಮಾ ಕುರು ಮಾಡಬೇಡ. ಧನ ಜನ ಯೌವನ ಗರ್ವಂ. ನೋಡ್ರಿ ಇಷ್ಟ್ರ ಮ್ಯಾಗ ಗರ್ವ ಮಾಡ್ತಾನಿವ. ಜನದ ಬಲ ಅದ ನನಗ ಅಂತಾನ. ಎಲ್ಲಿ ತನ ಜನ ಇರ್ತಾರ್ರಿ? ಎಲ್ಲಿ ತನ ಇರ್ತಾರ? ನಿನ್ನ ಕಿಶೆದಾಗ ರೊಕ್ಕ ಇರೋ ತನಕನೇ ಜನ. ಹೌದಂತೀರೇ ಇಲ್ಲ? ಅಭಿಮಾನ ದುರ್ಯೋಧನ ಮಾಡಿದ ಎದ್ರ ಮ್ಯಾಗ ಅಭಿಮಾನ ಮಾಡಿದವ? ನಾವು 101 ಮಂದಿ ಇದ್ದೀವಿ ಅಂತಕ್ಕಂಥ ಅಭಿಮಾನ ಅವನಿಗೆ. ನಮಗೆ ಯಾರು ಹಿಡಿಯವರದಾರ? ಪಾಂಡವರು 5 ಮಂದಿ ಅದಾರ, ನಾವು 101 ಮಂದಿ ಅದೀವಿ ಅಂದ್ರೆ ನಾವೇ ಗೆಲ್ತೀವಿ ಅಂತಕ್ಕಂಥ ಜನಬಲ ಇತ್ತು ಅವನಿಗೆ. ಹೌದಿಲ್ರಿ? ನನ್ನ ಪರವಾಗಿ ಯುದ್ಧ ಮಾಡ್ತಕ್ಕಂಥವರು ಬಹಳ ಪರಾಕ್ರಮಿ ಅದಾರ. ಯಾರವರು? ಭೀಷ್ಮ ಅದಾನ, ಕೃಪಾ ಅದಾನ, ಅಶ್ವತ್ಥಾಮ ಅದಾನ, ದ್ರೋಣ ಅದಾರ. ಇಂತಿಂತ ಮಹಾನ್ ವೀರರು ನನ್ನ ಕಡೆ ಇರಬೇಕಾದ್ರ ನಾನೆಂಗ ಸೋಲ್ತೀನಿ ಅಂತಕ್ಕಂಥ ಜನಬಲ ಅವನಿಗೆ. ಮತ್ತ ಅಧಿಕಾರ ಒಂದಿತ್ತಲ್ಲ, ಅವು ಎರಡರ ಮದ ಏನು ಮಾಡುತ್ತೆ ಅಂದ್ರ ಸರ್ವನಾಶಕ್ಕ ಕಾರಣ ಆಯ್ತು. ಏನು ಮಾಡಿದ? ಪರಮಾತ್ಮನನ್ನ ತಿರಸ್ಕಾರ ಮಾಡಿದ್ನಲ್ರಿ. ಎಂತ ಅನಾಹುತ ಅದು. ಕೃಷ್ಣ ಪರಮಾತ್ಮನ ಮಾತು ಕೇಳಿದ್ದ ಅಂದ್ರ ಅವನ ಹೆಸರ ಉಳಿತಿತ್ತು. ಎಷ್ಟು ದುರಹಂಕಾರ ಅವನಿಗೆ! ಯಾರಿಂದ ಎಲ್ಲವನ್ನ ಪಡ್ಕೊಂಡೆ ಅಂತಕ್ಕಂಥ ಪರಿಕಲ್ಪನೆನೇ ಇರಂಗಿಲ್ಲ ಮನುಷ್ಯನಿಗೆ. ನೋಡ್ರಿ ನೀವು, ಪರಮಾತ್ಮನ ಐಶ್ವರ್ಯದೊಳಗ ಬದುಕಿರ್ತಕ್ಕಂಥ ನಾವು ಪರಮಾತ್ಮನಿಗೆ ನಮ್ಮ ಐಶ್ವರ್ಯ ತೋರಿಸ್ಬೇಕಂತೀವಿ ಅಂದ್ರೆ ಎಂತ ಮೂರ್ಖತನ ರೀ! ಶಾಣೆ ಅಂತೀರೇನು ಅವನಿಗೆ? ಯಾರಿಂದ ಪಡ್ಕೊಂಡ ಎಲ್ಲ ಭಗವಂತನ ಆಸ್ತಿ ಅದರಿ. ಇದು ನಮ್ದನ್ನೋದು ಏನದ? ಇಲ್ಲಿ ಏನಾರ ತಂದಿವೇನು ಬರಾಗ? ಈಗ ಒಯ್ತೀವೇನು? ಏನಾರ ಏನೂ ಇಲ್ಲ. ಇಲ್ಲಿದೆ ಪರಮಾತ್ಮನ ಆಸ್ತಿ ಒಳಗ ಬದುಕಿವಿ. ಈಶಾ ವಾಶ್ಯಮಿದಂ ಸರ್ವಂ. ಶಾಸ್ತ್ರ ಹೇಳ್ತದ ಎಲ್ಲವೂ ಭಗವಂತನ ಆಸ್ತಿ ಅದ. ಇದು ದೇವರ ಮನೆ. ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನೋಡ್ರಿ, ಬಾಡಿಗೆ ಇದ್ದಂಗಿದ್ಯೋ ಯಪ್ಪ ಈ ಭೂಮಿ ಮ್ಯಾಗ. ಯಾವಾಗ ಎಳ್ಕೊಂಡು ಹೋಗ್ತಾನೋ ಯಮ ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ. ಮನೆ ಯಾರು ಒತ್ಕೊಂಡು ಹೋಗ್ತೀರೇನು? ಆದ್ರೂ ಕೂಡ ಅಭಿಮಾನ ಮನುಷ್ಯನಿಗೆ. ನಾನೇನು ಕಮ್ಮಿ ಅಂತಕ್ಕಂಥ ದುರಹಂಕಾರ ನಿನ್ನೊಳಗ ಬಂತು. ಕೃಷ್ಣ ಭಕ್ತಿ ಬರಲಿಲ್ಲ. ಏಟ್ ವಿಚಿತ್ರದ! ಶಾಂತಿ ದೂತನಾಗಿ ಬಂದಿದ್ದ ಪರಮಾತ್ಮ ಅಹಂಕಾರಿಯಾಗಿರ್ತಕ್ಕಂಥ ದುರ್ಯೋಧನ ಏನ್ ಮಾಡಿದನ್ರಿ? ತೋರಿಸ್ಬೇಕು ನನ್ನ ಐಶ್ವರ್ಯವನ್ನ. ಯಾರಿಗೆ? ಪರಮಾತ್ಮನಿಗೆ ಐಶ್ವರ್ಯ ತೋರಿಸ್ಬೇಕಂತ ತೋರಣ ಕಟ್ಟಿದ ಅರಮನೆ ತುಂಬೆಲ್ಲ 64 ಅಡಿಗೆ ಮಾಡಿದ. ಆದ್ರೂ ಕೂಡ ವಿದುರನ ಮನೆಗೆ ಹೋದ ಅಂತ ನಾವು ಕೇಳ್ತೀವಿ. ವಿದುರನ ಮನೆಗೆ ಹೋಗಿ ಯಾವಾಗ ಸಭಾಕ ಬರಬೇಕಾಗಿತ್ತಲ್ಲ, ಸಭಾಕ ಬರುವಾಗ ಎಲ್ಲರೂ ಸ್ವಾಗತಕ್ಕೆ ಎದ್ದು ಹೋಗಿದ್ರಂತ. ತಮ್ಮ ಆಸನಗಳನ್ನ ಬಿಟ್ಟು ಭೀಷ್ಮ ಕರೆಯಕ್ಕೆ ಹೋದ. ಯಾಕೆ? ಪರಮಾತ್ಮ ಅದನ್ರಿ ಅವನು. ಸಾಮಾನ್ಯ ಏನು? 14 ಲೋಕಗಳ ಒಡೆಯನಾಗಿರ್ತಕ್ಕಂಥ ಕೃಷ್ಣ ಬರ್ತಾನಂದ್ರ ದ್ರೋಣ, ಭೀಷ್ಮ, ಕೃಪಾ ಇವರೆಲ್ಲರೂ ಸ್ವಾಗತ ಮಾಡ್ಕೋಬೇಕಂತ ಎದ್ದು ಹೋದ್ರು. ಅದು ಕುಡ್ಡ ಎದ್ದು ಅಲ್ಲಾರ ನಿಂತಿತ್ತದು, ಅಲ್ಲೇ ನಿಂತಿತ್ತು. ಆದ್ರೆ ಈ ದುಷ್ಟನಾಗಿರ್ತಕ್ಕಂಥ ದುರ್ಯೋಧನ ಮಾತ್ರ ಎದ್ದಿದ್ದಿಲ್ಲ ಅಂತ ನೋಡ್ರಿ.
ಕುರ್ಚಿ ಮ್ಯಾಗ ಹಂಗೆ ಕುಂತಿದ್ದಂತ. ನಾ ಏನು ಕಮ್ಮಿ ನೋಡ್ರಿ, ಯಾವಾಗ ಏನು ಮಾಡ್ತದೋ ಅಭಿಮಾನ ಗೊತ್ತಾಗಂಗಿಲ್ರಿ. ನಾನೇ ಕೆದ್ದು ಹೋಗ್ಬೇಕು, ಅವ ಏನು ಗೊಲ್ಲ ಅದಾನ, ಆಕಳುಗಳನ್ನ ಕಾಯ್ದಿರ್ತಕ್ಕಂಥವದನ, ನನ್ನ ಅಧಿಕಾರ ಎಲ್ಲಿ ಅವ ಎಲ್ಲಿ ಅಂತ ಹಂಗೆ ಕುಂತಿತ್ತಂತ ಶಟದ ಕುರ್ಚಿ ಮ್ಯಾಗ. ಎಲ್ಲರೂ ಸ್ವಾಗತ ಮಾಡಿ ಸಭಾಕ ಕರ್ಕೊಂಡು ಬರ್ತಿದ್ರು. ಅಹಂಕಾರದೊಳಗೆ ಕುಂತಿರ್ತಕ್ಕಂಥ ದುರ್ಯೋಧನನ್ನ ನೋಡಿ ಪರಮಾತ್ಮಗೆ ಏನನ್ನಿಸ್ತು ಗೊತ್ತಿಲ್ಲ. ಎಲ್ಲಿ ನಿಂತಿದ್ದ ಅಲ್ಲಿಂದ ಹೆಬ್ಬೆರಳಿನಿಂದ ಭೂಮಿಯನ್ನ ಒತ್ತಿದಂತ. ಭೂಮಿ ಒತ್ತಿದ, 1 ಫೀಟ್ ಭೂಮಿ ಕೆಳಗೆ ಬಂತಂತ. ಕುರ್ಚಿ ಮ್ಯಾಗ ಕುಂತಿರ್ತಕ್ಕಂಥ ದುರ್ಯೋಧನ ಉಳ್ಳಾಡ್ಕೋತ ಅವನ ಪಾದಕ್ಕೆ ಬಿದ್ದಂತ. ಯಾರ ಪಾದಕ್ರಿ? ಕೃಷ್ಣನ ಪಾದಕ್ಕೆ ಬಿದ್ದ. ಕೃಷ್ಣ ಅಂತಾನ, ಅಯ್ಯೋ ನೀವು ದೊಡ್ಡವರು, ನಮ್ಮಂತವ್ರ ಪಾದಕ್ಕೆ ಬೀಳಬಾರ್ದು, ಹೇಳ್ರಿ ಅಂದ. ಅವಾಗರ ಬುದ್ಧಿ ಬರ್ಬೇಕಲ್ರಿ ಅಹಂಕಾರಿಗೆ. ಅವಾಗೂ ಬರಲೇ ಇಲ್ಲ. ಮತ್ತೆ ಎದ್ದು ನಿಂತು ಹೋಗಿ ಗರ್ವದಿಂದ ಕುಂತು ಕೊನೆಗೆ ನಿಶ್ಚಿತ ಏನಾಯ್ತು, ಎಟೆಲ್ಲ ಬುದ್ಧಿ ಮಾತು ಹೇಳಿದ್ರು ನನಗೆ ಜನಬಲ ಅದ, ನಾ ಗೆದ್ದೇ ತೀರ್ತೀನಿ ಅಂತಕ್ಕಂಥ ದುರಹಂಕಾರ ಪರಮಾತ್ಮನ ಭಕ್ತಿ ಮರಿಸ್ತು, ವಿನಯ ಮರಿಸ್ತು. ಎದ್ದು ನಿಂತು ನಮಸ್ಕಾರ ಮಾಡ್ಬೇಕಂತಕ್ಕಂಥ ಸದ್ಬುದ್ಧಿನೂ ಬರ್ಲಿಲ್ಲಲ್ಲ ಆ ದುಷ್ಟ ದುರ್ಯೋಧನನಿಗೆ. ಮುಂದೇನಾಯ್ತು ಪರಿಸ್ಥಿತಿ ರೀ? ಒಂದು ವೇಳೆ ಪರಮಾತ್ಮನಿಗೆ ಸಮ್ಮಾನ ಮಾಡಿದ್ದಂದ್ರ ಏನಾರ ಆಗ್ತಿತ್ತು. ಹಿಂಗ ಸತ್ತ ಬಾಯಾಗ ನೀರ್ ಹಾಕವ್ರು ಇರ್ಲಿಲ್ಲ ಅಂತ ನೋಡ್ರಿ. ಯಾವ ಬಲ ಯಾರಿಗೇನ್ ಕೊಡ್ತದೆ ಹೇಳ್ರಿ ನೋಡೋಣ. ನಾವು ಮಾಡ್ತೀವಲ್ಲ ಸಣ್ಣ ಪುಟ್ಟ ಬಲದ ಮ್ಯಾಗ ಅಭಿಮಾನ ಮಾಡ್ತೀವಿ ನಾವು, ಎಲ್ಲ ಏನು ಒಯ್ಯದೇ ಇರಂಗಿಲ್ಲ ಕರೆ. ಆದ್ರೂ ಕೂಡ ಅಹಂಕಾರ. ಶಾಸ್ತ್ರ ಹೇಳ್ತದ ಮಾಡಬಾಡು ಯಪ್ಪ. ಧನ, ಜನ, ಯೌವನ ಇವು 3 ಡೇಂಜರ್ ಅದಾವಂತಾರ ಅವ್ರು. ಎಲ್ಲಿತನ ಜನ? ಅಧಿಕಾರದಾಗ ಇರತನ ಜನ. ಅಧಿಕಾರ ಬಿಟ್ಟು ಹೊರಗೆ ಬಂದ ಅವ ಏನು ಸುದ್ದಿ ಮಾಡಿ ಅನ್ಬಿಡ್ರಿ ರಾಜಕೀಯ ಅಂತ. ನಾವು ಯಾವ ಸಲಿಟ್ ಹೊಡಿತಿದ್ದ ಅವನೇ ಬೈತೇನ್ರಿ. ನೋಡ್ರಿ ನೀವು, ಜಗತ್ತು ಹಿಂಗೆ ಅದ. ಅಧಿಕಾರ ಜನ ಬಲ ಸುಮ್ಮನೆ ಬರಂಗಿಲ್ಲ. ಅದು ಅಧಿಕಾರ ಐತೆ ಅಂತ ಕುರ್ಚಿಗಾಗಿ ನಿನ್ನ ಬೆನ್ನತ್ತಾರ, ಅವ್ರು ನಿನಗಾಗಿ ಬೆನ್ನತ್ತಿಲ್ಲ. ಹತ್ತಿದ್ರಂದ್ರೆ ಯಾವತ್ತೂ ಇರ್ಬೇಕಾಗಿತ್ತು. ಇರ್ತಾರೇನ್ ಜನ? ಏನಾರ ಕೊಡ್ತಿ ತಗೋತಿ ಅಂತ ಜನ ಬೆನ್ನ ಹತ್ತಾರ್ರಿ. ಇಲ್ಲಾಂದ್ರೆ ಯಾ ಜನ ಬಲ ಅದ? ಧನ ಎಷ್ಟು ದಿನ ಇರ್ತದಪ್ಪ ನಿನ್ನ ಹತ್ರ? ನಾ ಶ್ರೀಮಂತ ಅಂತ ಅಭಿಮಾನ ಮಾಡ್ತಿದ್ದಲ್ಲ. ಲಕ್ಷ್ಮಿ ಸ್ತೋಯ ತರಂಗ ಭಂಗ ಚಪಲ. ಶಾಸ್ತ್ರ ಹೇಳ್ತದ ಲಕ್ಷ್ಮಿ ಹೆಂಗದ, ಅತಿ ಚಂಚಲವಾಗಿರ್ತಕ್ಕಂಥ ಸ್ವಭಾವ. ಆಕೆ ಯಾವತ್ತೂ ಯಾರ ಮನೆಯೊಳಗೂ ಶಾಶ್ವತವಾಗಿ ನಿಂತಿಲ್ಲ, ನಿಂದ್ರಂಗೂ ಇಲ್ಲ ಆಕೆ. ತೇತಿಲ್ರಿ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದ, ಧನದ ಮೇಲೆ ಅಭಿಮಾನ ಮಾಡ್ತಿದ್ದೆ ಅಂದ್ರೆ ಅದನ್ನು ಮಾಡಕ್ ಹೋಗ್ಬೇಡ. ಅರ್ಥಾತುರಾಣಂ ನ ಗುರೂರ್ನ ಬಂಧು. ಶಾಸ್ತ್ರ ಹೇಳ್ತದ ಯಾವನಿಗೆ ಬಹಳ ರೊಕ್ಕದ ಮ್ಯಾಗ ಅಭಿಮಾನ ಅಹಂಕಾರ ಇತ್ತು ಅಂದ್ರ ಅವನಿಗೆ ಗುರುಗಳು ಕಣ್ಣಿಗೆ ಕಾಣಂಗಿಲ್ಲ. ಗಳಿಸ್ಬೇಕಂದ ಮನುಷ್ಯ ಗುರುಗಳಿಗೆ ನಮಸ್ಕಾರ ಮಾಡಂಗಿಲ್ಲ, ಬಂಧು ಬಾಂಧವರನ್ನ ನೋಡಂಗಿಲ್ಲ. ಏನಕ್ಕೇನ ಪ್ರಕಾರದಿಂದ ಸಂಪತ್ತು ಗಳಿಸ್ಬೇಕಂತಕ್ಕಂಥ ಆತುರದೊಳಗಿರ್ತಾನಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದ ಧನನೂ ಕೂಡ ನಿನಗೆ ಶಾಶ್ವತ ಅಲ್ಲ. ಯೌವನ, ಎಷ್ಟೋ ಮಂದಿ ಶಕ್ತಿ ಅದ ನನ್ನ ಹತ್ರ ಅಂತ ತಿಳ್ಕೊಂಡು ಮತ್ತೊಬ್ಬರನ್ನ ಒಡದಿ ಬಡದಿ ತ್ರಾಸು ಕೊಟ್ಟೆಲ್ಲ. ಎಲ್ಲಿ ತನ ಇರ್ತದದು ಯೌವನ? ಮುಪ್ಪು ಅಂತಕ್ಕಂಥದ್ದು ಮುಂದೆ ಅದ, ಹೌದಿಲ್ರಿ? ಮುಪ್ಪು ಬರುತ್ತದೆ, ಯೌವನ ಶಾಶ್ವತ ಅಲ್ಲ. ಇವು ಯಾವುದ್ರ ಬಗ್ಗೆ ನೀನು ಅಭಿಮಾನ ಮಾಡಕ್ ಹೋಗ್ಬೇಡಪ್ಪ. ಇವೆಲ್ಲ ಮಾಯಾಮಯ ಅದ. ಜಗತ್ತೇನದರಿ? ಮಾಯಾಮಯದಿಂದ ಕೂಡಿಕೊಂಡಿರ್ತಕ್ಕಂಥ ಜಗತ್ತದ. ಅದಕ್ಕೆ ನೀನು ಬ್ರಹ್ಮ ಪದವನ್ನ ಪ್ರಾಪ್ತಿ ಮಾಡ್ಕೋ ಅಂತ ಹೆಂಗ ಶಂಕರಾಚಾರ್ಯರು ನಮಗ ಎಚ್ಚರ ಮಾಡಾಕತ್ತಾರಲ್ಲ, ಹಂಗ ಮನುಷ್ಯ ಯಾವುದೋ ಒಂದು ಅಭಿಮಾನದಿಂದ ಏನು ಮಾಡ್ತಾನಂದ್ರ ಪರಮಾತ್ಮನನ್ನ ತಿರಸ್ಕಾರ ಮಾಡ್ತಾನ. ನಮಸ್ಕಾರ ಮಾಡಿದ್ರೆ ನಂದೆಲ್ಲಿ ಇಜ್ಜತ್ತು ಹೋಗುತ್ತದೋ ಏನು ಅಂತ ನಮಸ್ಕಾರ ಸಹಿತ ಮಾಡಕ್ ತಯಾರಿಲ್ಲ ಅಂತ ತಿಳ್ಕೊಂಡು ಅಭಿಮಾನದಿಂದ ವಂದನಾ ಭಕ್ತಿ ಅಂತಕ್ಕಂಥದ್ದು ನಾಶ ಆಗಿ ಹೋಗಿಬಿಡ್ತು ಅಂತಾರ ಅವರು. ಅದಕ್ಕೆ ಅಭಿಮಾನ बढ़ते ही वंदना भक्ति का नाश हुआ है. सब में श्री कृष्ण की भावना रखकर सबको ವಂದನ್ ಕರೋ. ಅದಕ್ಕೆ ಹೇಳಕತ್ತಿದ ನಾರದ, ನೋಡಪ್ಪ ನೀನು ಎಲ್ಲರೊಳಗೂ ಪರಮಾತ್ಮನನ್ನ ನೋಡುವ ಗುಣ ಬೆಳೆಸ್ಬೋ. ಏನಂತಾರೆ ಅವರು? ಎಲ್ಲದರೊಳಗೂ ಪರಮಾತ್ಮ ಅದಾನ ಅಂತಕ್ಕಂಥ ಕೃಷ್ಣ ಪರಮಾತ್ಮನ ಭಾವನೆಯನ್ನ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡು. ಶರಣರು ಯಾಕೆ ನಮಸ್ಕಾರ ಮಾಡಿದ್ರೆ ಎಲ್ಲರಿಗೂ? ಎಲ್ಲಿ ನೋಡ್ತಾರ ಅಲ್ಲಿ ದೇವರನ್ನ ನೋಡಿದ್ರ ಅವರು. ತಿಳಿತ್ರಿ? ಬರೀ ಮನುಷ್ಯ ಮಾತ್ರ ಅಲ್ಲಿ ದೇವರು ನೋಡ್ಲಿಲ್ಲ ಅವರು. ಎಲ್ಲೆಲ್ಲಿ ನೋಡಿದ್ರ ಅವರು? ಶುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ.
ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ನೋಡ್ರಿ, ಎಲ್ಲಿ ಹೋಗ್ತಾನ ಬ್ರಾಹ್ಮಣನೊಳಗ, ಆ ಅಸ್ಥಿ ಒಳಗ, ಆನಿ ಒಳಗ, ಯಾವ ಆಕಳದೊಳಗ, ನಾಯಿ ಒಳಗ, ಹಂದಿ ಒಳಗ, ಎಲ್ಲದರೊಳಗೂ ಪರಮಾತ್ಮ ಅದನಂತಕ್ಕಂಥ ಭಾವನೆಯನ್ನ ಇಟ್ಕೋ. ನನ್ನ ಪರಮಾತ್ಮ ಅದನ ಎಲ್ಲರ ಹೃದಯದೊಳಗ ಅದನಂತೀರ ಇಲ್ಲಂತೀರಿ? ಎಲ್ಲರ ಹೃದಯದೊಳಗೂ ಭಗವಂತ ಒಬ್ಬನೇ ಅದಾನ, ತಿಳಿತಿಲ್ರಿ? ಯಾರು ನೋಡಿದ್ರು ದ್ವೇಷ ಬರಬಾರ್ದು ಅಂತಾರ ಅವ್ರು. ಯಾಕ? ನಿನ್ನಲ್ಲಿರ್ತಕ್ಕಂಥ ಪರಮಾತ್ಮ ನನ್ನೊಳಗದಾನ, ಯಾಕೆ ದ್ವೇಷ ಮಾಡೋದು? ಶರಣರು ಎಲ್ಲೆಲ್ಲಿ ನೋಡ್ತಾರ ಅಲ್ಲೆಲ್ಲ ಪರಮಾತ್ಮನ ಭಾವನೆಯನ್ನ ಮಾಡ್ಕೊಂಡಾರ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ, ವಿಶ್ವತೋ ಭಾವು ವಿಶ್ವತೋ ಚಕ್ಷು ಹೇಳಿದ್ರಲ್ರಿ. ಪರಮಾತ್ಮ ಇಲ್ಲದ ಜಾಗ ಯಾವುದದ? ಅಣುರೇನು ತೃಣಕಾಷ್ಟದೊಳಗೂ ಪರಮಾತ್ಮ ಬರಿತಾ ಅದಾನಂತ. ನಿನ್ನ ಭಗವಂತನನ್ನ ನೀನು ನೋಡಕತ್ತಿದೆ ಅಂದ್ರ ಕೈ ತಾನಾಗಿನೇ ಹೇಳ್ತಾವ ಮ್ಯಾಗವು, ತಿಳಿತಿಲ್ರಿ? ನಾವು ಅವ್ರು ಬೇರೆ ನಾವು ಬೇರೆ, ಹೌದಿಲ್ರಿ? ಭೇದ ಬುದ್ಧಿಯನ್ನ ಮಾಡಾಕತ್ತಿದ್ವಿ, ನಮಸ್ಕಾರ ಮಾಡ್ಬೇಕಂತ ಭಾವನಾ ಜಾಗೃತ ಆಗವಲ್ತು. ಅದಕ್ಕೆ ಅವ್ರಂತಾರ ಎಲ್ಲದರೊಳಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನ ಭಾವನೆ ಮಾಡ್ಕೋ, ಅವರೊಳಗ ಭಗವಂತ ಅದಾನ ಅಂತ ತಿಳ್ಕೊಂಡು ನೀನು ನಮಸ್ಕಾರ ಮಾಡು. ಒಂದನ್ ಕರ್ನೇಸೆ ವಿರೋಧನಷ್ಟು ಹೋತಾ ಹೈ. ಯಾಕೆ ನಮಸ್ಕಾರ ಮಾಡ್ಬೇಕ್ರಿ ಅಂದ್ರ ನಮ್ಮೊಳಗಿರ್ತಕ್ಕಂಥ ವಿರೋಧ ಭಾವ, ವೈರ ಭಾವ ಇದು ನಾಶ ಆಗಬೇಕಾಗಿತ್ತಂದ್ರ ನೀ ನಮಸ್ಕಾರವನ್ನ ಮಾಡ್ತಾ ಇರಬೇಕಾಗ್ತದ ಅಂತ ಹೇಳ್ತಾರೆ. ಭಕ್ತಿ ಭಕ್ತ ನರಸಿಂಹನೇ ಭಕ್ತ ಕಾ ಲಕ್ಷಣ್ ಬತಾತೆ ಹುಯೇ ಕಹಾ ಹೈ ಕಿ ಸಕಲ ಲೋಕಮೇ ಸಬುಕೋ ಒಂದೇ. ಅದಕ್ಕೆ ಅವ್ರು ಹೇಳ್ತಾರ ಭಕ್ತ ನರಸಿಂಹ ಭಕ್ತನ ಲಕ್ಷಣವನ್ನ ಹೇಳ್ತಾನ. ಏನಂತ ಕೇಳಿದ್ರ, ನೀನು ಸಕಲ ಲೋಕದೊಳಗೆ ಏನು ಮಾಡಂದ್ರ ಪರಮಾತ್ಮನನ್ನ ಕಾಣು, ಎಲ್ಲದರೊಳಗೂ ದೇವರನ್ನ ನೋಡ್ಕೋ, ಎಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡು. ಸಬಕ ಸಕಲ ಲೋಕಮೇ ಸಬುಕೋ ಒಂದೇ ವಹಿ ಸಚ್ಚಾ ವೈಷ್ಣವ ಹೈ. ಎಲ್ಲದರೊಳಗೂ ದೇವರನ್ನ ನೋಡ್ತಕ್ಕಂಥ ಭಾವ ಯಾವ ಮನುಷ್ಯನಿಗೆ ಬರುತ್ತದ ಅವನಿಗೆ ನಾವೇನಂತ ಕರಿತೀವ್ರಿ? ವೈಷ್ಣವ ಭಕ್ತ ಅಂತ ಕರಿತೀವಿ. ಅದಕ್ಕೆ ಬಸವಣ್ಣ ಕಂಡವ್ರಿಗೆಲ್ಲ ಕೈ ಮುಗುತ್ತಾ ಓಡಾಡಿದ್ರವ್ರು. ಯಾಕ? ಎಲ್ಲರೂ ಕೂಡಲ ಸಂಗಮನ ಸ್ವರೂಪಿಗಳು, ತಿಳಿತ್ರಿ? ಎಲ್ಲರೊಳಗೂ ಭಗವಂತ ಅದಾನ. ಈ ಭಾವ ಬಂತು ಅಂದ್ರೆ ತಾನೇ ಕೈ ಮುಗಿತಾನೆ. ಅದಕ್ಕೆ ಅವ್ರು ಭಕ್ತ ಆಗಿರ್ತಕ್ಕಂಥವನು ಕೈ ಮುಗಿಲೇಬೇಕು ಅಂದ್ರೆ ಅವ್ರು ಜೋ ವಂದನ್ ಕರ್ತಾ ಹೈ ವಹಿ ವೈಷ್ಣವ ಹೈ, ಅವ್ರು ಜೋ ವಂದನ್ ಕರ್ನಾ ಚಾಹತಾ ಹೈ ವಹ ವೈಷ್ಣವ್ ನಹಿ ಹೈ. ನೋಡ್ರಿ, ಯಾವನು ನಮಸ್ಕಾರ ಮಾಡ್ತಾನ ಅವ ವೈಷ್ಣವ. ನಮಸ್ಕಾರ ಮಾಡಿಸ್ಕೋಬೇಕಂತಕ್ಕಂಥ ಭಾವ ಯಾವನೊಳಗೆ ಬರ್ತದ ಅವನಿಗೆ ನಾವು ಭಕ್ತ ಅನ್ನಂಗಿಲ್ಲ, ಅಭಿಮಾನಿ ಅಂತೀವಿ. ಎಲ್ಲರೂ ನನಗೆ ನಮಸ್ಕಾರ ಮಾಡಬೇಕು. ನೋಡ್ರಿ, ಈ ಭಾವನ ಭಾಳ ಮಂದಿಗಿರ್ತದ, ಹೌದಿಲ್ರಿ? ನನಗೆ ಎಲ್ಲರೂ ನಮಸ್ಕಾರ ಮಾಡಬೇಕು, ಗೌರವ ಕೊಡಬೇಕು, ನನಗೆ ಸಮ್ಮಾನ ಸಿಗಬೇಕು ಅಂತಕ್ಕಂಥ ಭಾವ ಯಾವನಿಗಿರ್ತದ ಅವನು ವೈಷ್ಣವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಶರೀಫ ಹೊಂಟಿದ್ನಂತ ಊರಿಗೆ. ಎಲ್ಲಿ ಹೊಂಟಿದ್ದ ಪಾಪ? ಊರು ಹೊರಗ ಚೌಡಿ ಇತ್ತು, ಕುಂತಿದ್ದ ಗೌಡ. ಅವಾಗ ಕುಂತಾಗ ಹೊಂಟಿದ್ದಿವ. ಶರೀಫ್ ಅಂದ್ರೆ ಸದಾ ಗುರುಭಕ್ತಿಯಲ್ಲಿ ಮಗ್ನನಾಗಿರ್ತಕ್ಕಂಥ ಪುಣ್ಯಾತ್ಮ, ಹೌದಿಲ್ರಿ? ಎಷ್ಟು ಗುರು ನಿಂತಲ್ಲೇ ಹಾಡುಗಳನ್ನ ತತ್ವಪದಗಳನ್ನ ಬರೆದಿರ್ತಕ್ಕಂಥವ ಹಾಡ್ತಾ ಹಾಡ್ತಾ ಹೊಂಟಿದ್ದ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿರುವುದು, ಎದ್ದು ಹೋಗಿರೆ ಇದ್ದ ನಿಂದಕರೆಲ್ಲ ಅಂತ ಆ ಪದವನ್ನ ಆಡ್ತಾ ಆಡ್ತಾ ಗುರುವಿನಲ್ಲಿ ಮೈ ಮರೆತು ಹೊಂಟಿದ್ದ. ನೋಡಿದ ಗೌಡ ಅವನಿಂದಿದ್ರು 4 ಮಂದಿ ಚೇಲಾಗಳು. ಅವ್ರಂದ್ರು, ನೋಡ್ರಿ ಗೌಡ್ರ, ನೀವಿಲ್ಲಿ ಕುಂತೀರಿ, ಮಗ ಹಂಗ ಹೊಂಟನ್ ನೋಡ್ರಿ, ಸೊಕ್ಕ ಬಂದದ ಅವನಿಗೆ ಅಂತ ತಾವು. ಆ ದೊಡ್ಡವರಿಗೆ ಕಣ್ಣಿರಂಗಿಲ್ಲ, ಕಿವಿ ಇರ್ತಾವಂತ. ನಮ್ಮ ಅಪ್ಪರು ಹೇಳ್ತಿರ್ತಾರ, ದೊಡ್ಡ ಮಂದಿಗೆ ಕಣ್ಣಿರಂಗಿಲ್ಲ, ಬರೀ ಕಿವಿ ಇರ್ತಾವ. ಏನಂತಾರ ಅದು ಕರೆ ಅಂತ ಹೋಗಿ ಅದಕ್ಕೆ ಶಿಕ್ಷೆ ಕೊಡ್ತವೆ. ರಾಜರು ಹಂಗ ಮಾಡ್ಯಾಕ ಕೊಲ್ತಿದ್ರಂತ್ರಿ ಪಾಪ ಮಂದಿನ. ಯಾರ ಮಂತ್ರಿ ಹೇಳಿದ ಮಾತೇ ಕರೆ ಅಂತ. ಹಂಗೆ ಭಾಳ ಮಂದಿ ಮಾತು ಕೇಳಿನೇ ನಾಶ ಆದವ್ರದ. ಗೌಡಗಂದ್ರಂತ, ನೋಡ್ರಿ ಗೌಡ್ರ, ನೀವು ಕುಂತೀರಿ, ನಮಸ್ಕಾರ ಮಾಡ್ಬೇಕನ್ನ ಬುದ್ಧಿ ಅದ ಏನ್ರಿ ಆ ಸಾಬಗ್? ಹಂಗ ಹೊಂಟನ್ ನೋಡ್ರಿ ಅಂದ. ಗೌಡಗ ಹೌದು ಅನಿಸ್ತ ಅವನಿಗೇನು. ಮತ್ತು ಖರೇನೆ ಅಂದ, ಹೌದಲ್ಲ, ಇಡೀ ಊರೇ ನನ್ನ ನಮಸ್ಕಾರ ಮಾಡ್ತದ. ಈಗಿನ ಗೌಡ್ರಿಗೆ ಯಾರು ನಮಸ್ಕಾರ ಮಾಡ್ತಾರೆ? ಹೋಯ್ತ್ರಿ ಗೌಡಿಕೆ ಎಲ್ಲ, ಹೌದಿಲ್ರಿ? ಮನೆಗೆ ಗೌಡ್ರಿ. ಈಗ ಅವ್ರ ಮನೆಯಾಗ ಅವ್ರ ದೊಡ್ಡವ್ರು. ಅದಕ್ಕೆ ವಂದನಾ ಭಕ್ತಿ ನಷ್ಟಾಗೈತೆ ಅಂತ ಹೇಳಕೊಂಡ್ರ ಅವ್ರು.
ಹಿಂದಕ್ಕೆಲ್ಲ ಹಿರಿಯರು ಊರೊಳಗ ಗೌರವ ಕೊಡ್ತಿದ್ರು, ತಂದೆ ತಾಯಿ ಗೌರವ, ವಯಸ್ಸಾದವರಿಗೆ ಗೌರವ, ಇದೆಲ್ಲ ಪದ್ಧತಿ ಇತ್ತದು. ಈಗಿನ ಕಾಲದಾಗ ಯಾರ್ಯಾರಿಗದ ರೀ? ನಾವು ಸಾಲಿ ಕಲ್ತೀವಿ ಅಂತ ದೊಡ್ಡ ಅಂತ ಕುಂತು ಬಿಟ್ಟವ ನಮ್ಮ ಮಕ್ಕಳೆಲ್ಲ. ನೋಡಿ, ತಂದೆ ತಾಯಿಗೆ ನಮಸ್ಕಾರ ಮಾಡಂಗಿಲ್ಲ, ಮನ್ಯಾಗ ಅಜ್ಜ ಆಯಿ ಮುತ್ತೆ ಇರ್ತಾವು, ಅವು ಕೇರ ಮಾಡಂಗಿಲ್ಲ ಅವು ಮೊಮ್ಮಕ್ಕಳು. ನಾವು ಶಾಣ್ಯರ್ ಅಂತಕ್ಕಂಥ ದುರಹಂಕಾರ ಅವ್ರಿಗೆ. ಈ ರೀತಿಯಿಂದ ಹೊಂಟಿದ್ದ. ನೋಡ್ರಿ ಅಂತ ಹೇಳಿದ ತಕ್ಷಣ ಗೌಡುಗನಿಷ್ಠ ಹೌದು ಕರೆ ಇರ್ಬೇಕಂದ. ಕರಿಲೆ ಆ ಮಗನ ಅಂತಂದ್ರು. ಕರ್ದ. ಏನು ಮಾಡಿದನ್ರಿ? ಅಲ್ಲೋ, ನಿನಗಿಲ್ಲಿ ಕುಂತೀನಿ, ಗೌಡ್ರದಾರ, ನಮಸ್ಕಾರ ಮಾಡ್ಬೇಕಂತಕ್ಕಂಥ ಒಂದಿಷ್ಟು ಬುದ್ಧಿನೂ ಕಲಿಸಿಲ್ಲ ನಿನ್ನ ಗುರು ಅಂತ ಕೇಳಿದ್ನಂತ. ಏನಾರು ನಮಸ್ಕಾರ ಮಾಡಲಿಲ್ಲ. ಯಾಕಂದ್ರೆ ಏನು ಹೇಳ್ತಿದ್ದೋ ಗೊತ್ತಿಲ್ಲ ಪಾಪ. ಯಾವಾಗ ಗುರುಗಳನ್ನ ಬೈದಲ್ಲ ಸಿಟ್ಟು ಬಂತ್ರಿ ಅವನಿಗೆ. ನಿಜವಾಗಿರ್ತಕ್ಕಂಥ ಶಿಷ್ಯ ಅವನಿಗೆ ಅನ್ಬೇಕಂತ. ಯಾರು ತನ್ನ ಗುರುವಿನ ಅಪಮಾನವನ್ನು ಸಹನ ಮಾಡಬಾರ್ದಂತ. ತಿಳಿತಿಲ್ರಿ? ನಿನ್ನ ಮುಂದೆ ಗುರುಗಳನ್ನ ಅಪಮಾನ ಮಾಡ್ತಿದ್ರೆ ಅವನು ಕೊಂದ್ರು ಪಾಪ ಬರಂಗಿಲ್ಲ ಅಂತದ ಶಾಸ್ತ್ರ. ಶಿಷ್ಯ ಗುರುವಿನ ಅಪಮಾನ ಸಹನ ಮಾಡಬಾರ್ದು, ಭಕ್ತ ಭಗವಂತನ ಅಪಮಾನ ಸಹನ ಮಾಡಬಾರ್ದು, ಗಂಡ ಹೆಂಡತಿ ಅಪಮಾನ ಸಹನ ಮಾಡಬಾರ್ದು, ಹೆಂಡತಿ ಗಂಡನ ಅಪಮಾನ ಸಹನ ಮಾಡಬಾರ್ದು. ತಿಳಿತಿಲ್ರಿ? ಯಾರ ಗಂಡದೇನ ಬೈಯಕತ್ತಿರ ಬೈರಿ ಇನ್ನೊಂದಿಟ್ಟು ಅಂದ್ರಿ ಅಂದ್ರ ಹೆಂಡತಿ ಅಲ್ಲ ಅಂತ. ನೀವು ಎಲ್ಲರ ಮುಂದೆ ಹೆಂಡತಿ ಅಪಮಾನ ಮಾಡ್ತಿದ್ರು, ಹಂಗೆ ಕುಂತಿತ್ತಂದ್ರ ಅದಕ್ಕೆ ಗಂಡ ಅನ್ಬೇಕ್ರಿ? ವಿರೋಧನೆ ಮಾಡ್ಲಿಲ್ಲ. 4 ಮಂದಿ ಬೈಯಾಕತ್ತಾರ ಮನ್ಯಾಗ ಅಂದ್ರ ಕೇಳಿದ್ರೆ ಕೇಳ್ಬೇಕಲ್ಲ, ಯಾಕ ಏನಂತ ವಿಚಾರ ಮಾಡ್ಲಿ ಅಂದ್ರೆ ಅವನಿಗೆ ಯಾಕೆ ಅನ್ಬೇಕು ಗಂಡ? ಹೌದಾ? ಭಕ್ತ ಅದನ, ಭಗವಂತನ ನಿಂದ ಮಾಡಾಕತ್ತಾರ, ಸಹನ ಮಾಡ್ಕೋತ ಹಂಗೆ ಕುಂತ್ರ ನೀನು ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಅಪಮಾನ ಆಗಕತ್ತಲ್ಲ, ಅವನಿಗೆ ಸಹನ ಆಗ್ಲಿಲ್ಲ ನೋಡ್ರಿ ಶರೀಫಿಗೆ. ಅವಂದ ಸುಮ್ಮ ನಮಸ್ಕಾರ ಮಾಡಂದ್ರೆ ಮಾಡಿ ಹೋಗಿದ್ದೆ. ಯಾವಾಗ ನೀನು ಗುರು ಕಲಿಸಿಲ್ಲೇನೋ ಅಂತಿ ಅಂದ್ರ, ನಿನ್ನಂತ ದುರಹಂಕಾರಿ ಗೌಡಿಗೆ ಎಂದು ಕೈ ಮುಗಿ ಅಂತ ನನ್ನ ಗುರು ಕಲಿಸಿಲ್ಲ ಅಂತ ಕಲಿಸಿಲ್ಲ ಅದನ್ನ ಅಂದ. ಸಿಟ್ಟು ಬಂತು ಅವನಿಗೆ. ಅಹಂಕಾರಿ ಅಂತಾನಲ್ಲ ಅಂತ ಒದ್ದ. ಮುಂದೆ ಪರಿಸ್ಥಿತಿ ಏನಾತ್ರಿ? ಅಲ್ಲೇ ಹುಳ ಕಡಿತು. ಯಾವ ಕಾಲಿಂದ ಒದ್ದಿದ್ದ ಅದಕ್ಕೆ ಕಡಿತು ಹುಳ. ಉರಿಯಕತ್ತಿತ್ತು. ಉರುಪು 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 ಅಂತ ಅಷ್ಟೊಂದು. ನೀ ನನಗೆ ಒದ್ದಿಲ್ಲ, ನನ್ನ ಹೃದಯದೊಳಗೆ ಕುಂತಿರ್ತಕ್ಕಂಥ ನನ್ನ ಸದ್ಗುರುನಾಥನಿಗೆ ಒದ್ದಿದೆ ಅಂತ ಹಂಗೆ ಹೋದ ಶರೀಫ. ಏನು ಅನ್ಲಿಲ್ಲ. ಅದ್ರ ಪರಿಣಾಮ ಮುಂದೆ ಏನಾಯ್ತು? ಹುಳ ಕಡಿತು, ಉರಿ ಎತ್ತಿತ್ತು, ಉರಿಯಾಕತ್ತಿತ್ತು, ತಾಪದಿಂದ ಬಳಲ್ತಿದ್ದ. ಒಳಗಿನ ಮನಸ್ಸು ಹೇಳ್ತಿತ್ತು, ನೀ ತಪ್ಪು ಮಾಡಿದಿ ಹೇಳ್ತದದು. ಒಳಗಿನ ಮನಸ್ಸ ಕರೆ ಕರೆ ಸತ್ಯವನ್ನೇ ಮಾತಾಡ್ತಿರ್ತದ. ನಾವು ಅದ್ರ ಕಡೆ ಯಾರು ಲಕ್ಷ್ಯ ಕೊಟ್ಟಿಲ್ಲ ನೋಡ್ರಿ. ಬೇಕಾದ್ರೆ ಅಂಗಡಿಗೆ ಹೋಗಿದ್ರಿ, ಅಂಗಡಿಗೆ ಹೋದಾಗ ವ್ಯಾಪಾರ ಮಾಡಿದ್ರಿ, ಇಷ್ಟು ರೊಕ್ಕ ಆಗಿತ್ತು, ಕೊಟ್ರಿ. ಅವ ಗಡಬಡದಾಗಿದ್ದ ಮಾಲಕ ಹೆಚ್ಚಿಗೆ ಕೊಟ್ಟ. ಏನ್ರಿ? ನೀವು ಕೊಟ್ಟದ್ ರೊಕ್ಕ ಮತ್ ನಿಮಗ ಹೆಚ್ಚಿಗೆ ಕೊಟ್ಟ. ತಗೊಂಡು ಬಂದ್ರಿ, ಎಣಿಸಿದ್ರಿ, ಅಯ್ಯ ನಾ ತಗೊಂಡಿದ್ದು ಹೆಚ್ಚಾಗ್ಯದ, ಖರೆ ನನಗೆ ಉಲ್ಟಾ ಹೆಚ್ಚಿಗೆ ಕೊಟ್ಟಾರಲ್ಲ ರೊಕ್ಕ ಅಂತ ನಿನ್ನ ಮನಸ್ಸ ಒಯ್ದು ಕೊಟ್ಟು ಬಿಡು ಅಂತದದು. ಏನಂತದ್ರಿ ಅದು? ಪಾಪ ಅವ ಗಡಬಡದಾಗ ಕೊಟ್ಟಾನ, ಒಯ್ದು ಕೊಡು ಅಂತ ಅದು ಹೇಳ್ತಿರ್ತದ. ನೀವೇನಂತೀವಿ? ಹಂಗ ಹೇಳ್ತಾರ ಬಿಡು, ಅವ್ ನೋಡ್ಯಾನ ಅವನೇ ಕೊಟ್ಟಾನಲ್ಲ. ಮ್ಯಾಲಿ ಮನಸ್ಸು ಬೆರಿಕಿ ಬಾಳ್ರಿ. ಅದು ಪಾಪ ಮಾಡಾಕಸ್ತದದು. ಒಳಗಿನ ಮನಸ್ಸು ಇದು ತಪ್ಪು, ಮತ್ತೊಬ್ಬರು ತಿನ್ನಬಾರ್ದು, ಒಯ್ದು ಕೊಡು ಅಂತ ಹೇಳ್ತದ. ಕರೆ ಇದು ಮನಸ್ಸು ಹಂಗೆ ಮಾಡಲ್ಲ ನೋಡ್ರಿ. ಏನು ಮಾಡ್ತದ? ಇಟ್ಕೊಂಡು ಕುಂದಿರ್ತದೆ. ಒಳಗಿನ ಮನಸ್ಸು ಅನಿಸ್ತಿತ್ತು ಗೌಡುಗ, ನಾ ತಪ್ಪು ಮಾಡಿದೆ. ಒಬ್ಬ ಗುರು ಭಕ್ತನಿಗೆ ಒದ್ನೆಲ್ಲ ಏನಾಗ್ತದೋ ಅಂತ ತಳಮಳ ಆಗಾಕತ್ತಿತ್ತು. ಹಾಗೇ ಬಿಡುತ್ತೆ ಅವನಿಗೆ. ಅವ ಅಂದ, ಶರೀಫನ್ ಒದ್ದಿನು, ಅದಕ್ಕೆ ನನಗೆ ಹಿಂಗಾಗ್ಯದ, ಎಲ್ಲೇ ನಾನು ಹುಡುಕಿ ಕರ್ಕೊಂಬರ್ರಿ ಅಂದ್ರಂತ. ಒಯ್ದು ಮನೆಗೆ ಹಾಕಿದ್ರು, ನೀರಾಗ ಕುಂತ. ಏನು ಮಾಡಿದ್ರು ಉರುಪು ಕಮ್ಮಿನೇ ಆಗಲಿಲ್ಲ. ಅವಾಗ ಬಹಳ ಪಶ್ಚಾತ್ತಾಪ ಆಗಾಕತ್ತಂತ. ಎಲ್ಲಿ ಅದನ ನಡ್ಕೋತ ಊರು ಬಿಟ್ಟು ಊರಿಗೆಲ್ಲ ಮಂದಿ ಕಳಿಸಿದ. ಹೋಗಿ ಶರೀಫಿಗೆ ಭೇಟಿಯಾಗಿ, ತಪ್ಪಾಗೈತ್ರಿ, ನಮ್ಗೆ ಹಿಂಗೆ ಒದ್ರು ಗೌಡ್ರು, ಅವ್ರಿಗೆ ಭಾಳ ತ್ರಾಸ ಆಗಾಕತ್ತದ, ನಡ್ರಿ ವಾಪಸ್ ಅಂದ್ರ ನಾ ಬರಂಗಿಲ್ಲ ಅಂದ. ನಾ ಬರಂಗಿಲ್ಲ. ಯಾಕೆ? ನಾ ಅವನಿಗೇನು ಶಾಪನೇ ಕೊಟ್ಟಿಲ್ಲಲ್ಲ. ನಾ ಏನು ಶಾಪ ಕೊಟ್ಟಿದ್ದೆ ಅಂದ್ರೆ ಅದು ಶಾಪ ವಿಮೋಚನಕ್ಕೆ ನಾ ಏನಾರು ಉಪಾಯ ಹೇಳ್ತಿದ್ದೆ. ನಾ ಏನು ಅಂದೇ ಇಲ್ಲ, ಅವನಿಗೆ ಶಾಪನೂ ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನಾ ಬರಂಗಿಲ್ಲ ಅಂದಂತವ್. ಇಲ್ರಿಪ್ಪ ಹಂಗೆ ಮಾಡಬೇಡ್ರಿ, ಭಾಳ ತ್ರಾಸಾಗ್ಯದ, ಈಗ 3 ದಿನ ಆಯಿತು ಅಂತಂದಾಗ ಅವನು ಮಾಡಿದ ತಪ್ಪಿಗೆ ಅವನ ತಲೆ ಕೆಳಗ ಕಾಲ್ ಮಾಡಿ ಮ್ಯಾಗ ಜೋತಾಕ್ರಿ, 3 ದಿನದಾಗ ಉರುಪ್ ಕಮ್ಮಿ ಆಗ್ತದ ಅಂತ ಹೇಳಿದ್ನಂತ. ಅವಾಗ ತಲೆ ಕೆಳಗ ಮಾಡಿ ಮ್ಯಾಲೆ ಕಾಲ್ ಮಾಡಿ ಕಟ್ಟಿದಾಗ ಇಳ್ಕೋತ ಬಂತಂತ ಉರುಪು, ಮೈ ಉರಿಯೋದು. ಹೇಳೋ ತಾತ್ಪರ್ಯ, ಮನುಷ್ಯ
ಮತ್ತೊಬ್ಬರ ಕಡೆಯಿಂದ ನಮಸ್ಕಾರ ಮಾಡಿಸ್ಕೋಬೇಕಂತನಲ್ಲ, ಇವನಿಗೆ ಭಕ್ತ ಅಂತ ಕರೀಲಿಲ್ಲ ಅವರು. ಯಾರು ಎಲ್ಲ ಕಂಡವರಿಗೆಲ್ಲ ನಮಸ್ಕಾರ ಮಾಡ್ತಕ್ಕಂಥ ಭಾವ ಬರ್ತಿತ್ತಂದ್ರ ಅವನು ನಿಜವಾಗಿರ್ತಕ್ಕಂಥ ಭಕ್ತ. ನೀನು ಮತ್ತೊಬ್ಬರಿಂದ ಸಮ್ಮಾನ ತಗೋಬೇಕಂದ್ರೆ ಅಹಂಕಾರಿ ಆಗ್ತಿ. ಅದಕ್ಕೆ ಅವ್ರು ಹೇಳ್ತಾರ, ಸಮ್ಮಾನ ಮಾಡಿಸ್ಕೊಳ್ತಕ್ಕಂಥವನು ವೈಷ್ಣವ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನ್ಕೆ ಭೀತರ್ ಜಬ್ ತಕ್ ಅಹಂಭಾವ रहेगा तब तक ಭಕ್ತಿ ಕಿ ವೃದ್ಧಿ ನಹಿ ಹೋಗಿ. ನೋಡ್ರಿ, ಎಲ್ಲಿ ತನಕ ಮನಸ್ಸಿನೊಳಗ ಅಹಂಭಾವ ಇರ್ತದ, ನಾನು ಅಂತಕ್ಕಂಥ ಅಹಂಕಾರ ಇರ್ತದ, ಅಲ್ಲಿ ತನಕ ನಿನಗೆ ಭಕ್ತಿ ಅನ್ನುವುದು ಹುಟ್ಟಾಕ ಸಾಧ್ಯನೇ ಇಲ್ಲ. ಭಕ್ತಿ ಅಷ್ಟು ಸುಲಭವಾಗಿ ಅದು ನಮ್ಮ ಹೃದಯದೊಳಗೆ ಹುಟ್ಟಂಗಿಲ್ಲ ಅಂತ ತಿಳ್ಕೊಂಡನೇ ಮಹಾತ್ಮರು ನೀ ಸದಾ ವಂದನೆ ಮಾಡುವುದನ್ನು ಕಲ್ಕೊ ಅಂತ ಹೇಳ್ತಾರವ್ರು. ಆಜ್ ಕಲ್ ತೋ ಲೋಗ್ ದೇಹಕ್ಕೆ ಬಹುತ್ ಪೂಜಾ ಕರ್ತೆ ಹೇ ಹೇಳ್ಬಿಟ್ರ ಅವ್ರು. ಇವತ್ತ ನಾಳೆ ಜನ ಎದಕ್ಕೆ ಬೆನ್ನತ್ಯಾರಪ್ಪ ಅಂತ ಕೇಳಿದ್ರ, ಬರೀ ಶರೀರವನ್ನ ಸದೃಢವಾಗಿಡಬೇಕು, ಶರೀರವನ್ನ ಸುಂದರ ಮಾಡಬೇಕು ಅಂತ ತಿಳ್ಕೊಂಡು ದೇಹಕ್ಕಾಗಿ ಬಡದಾಡಕತ್ತದ ಜಗತ್ತು. ಬರೀ ದೇಹದ್ದೇ ಪೂಜೆ ನಡೆದದ ಅಂತಾರ ಅವ್ರು. ಪರಮಾತ್ಮನ ಪೂಜೆ ಇಲ್ಲ. ठाकुर जी का सेवा के लिए पूजा के लिए अब उनको समय नहीं मिलता है. ನೋಡ್ರಿ, ಬರೀ ಶರೀರದ ಚಾಕ್ರಿ ಮಾಡ್ಕೋತ ಕುಂತೀವಿ ನಾವು. ಪರಮಾತ್ಮನ ಪೂಜಾ ಮಾಡ್ರಿ, ಅರ್ಚನಾ ಭಕ್ತಿ. ಇದು ಮೂರನೇದು ಯಾವ್ದ್ರಿ? ಅರ್ಚನಾ ಭಕ್ತಿ ಅಂತಕ್ಕಂಥದ್ದು ನಷ್ಟ ಆಗಿ ಹೋಗ್ಯದ ಅಂತಾರ ಅವ್ರು. ಯಾಕೆ ನಷ್ಟ ಆಯ್ತಂದ್ರ, ಎಲ್ಲರೂ ಶರೀರ ಸುಖಕ್ಕಾಗಿನೇ ಬಡದಾಡಕತ್ತಿದ್ರೆ ವಿನಃ ಪರಮಾತ್ಮನ ಪೂಜಾ ಮಾಡ್ರಿ ಅಂದ್ರೆ ಏನಂತೀರಿ? ನಮಗೆಲ್ಲದ್ರಿ ಟೈಮು, ಮುಂಜಾನೆದ್ದು ಅಡಿಗೆ ಮಾಡ್ಬೇಕು ಅಂತೀರಿ? ಇಲ್ಲ, ಮುಂಜಾನೆದ್ದು ಅಡಿಗೆ ಮಾಡ್ಬೇಕು, ಮತ್ತು ಮಕ್ಕಳು ಸಾಲಿ ಕಳಿಸ್ಬೇಕು, ಬುತ್ತಿ ಕಟ್ಟಬೇಕು, ಏಟ್ ಹೈರಾಣ ಅದರಿ ನಮ್ದು. ನಿಮಗೇನು ಗೊತ್ತು, ನಿಮ್ಗೆ ಉದ್ಯೋಗ ಇಲ್ಲ ಮಾಡ್ತೀರಿ ಅಂತೀರಿ ನೀವು. ಹೌದ್ರಿ? ದೇವ್ರ ಪೂಜೆಗೆ ಟೈಮ್ ಇಲ್ಲ. ಅದೇ ಎಲ್ಲಾರ ಹೋಗೋದು ಬಂತಂದು ತಾಸುಗಟ್ಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡ್ಕೋತಿರಲ್ಲ ಶರೀರದ ಸುಂದರತೆ, ಅದಕ್ಕೆ ಟೈಮ್ ಸಿಕ್ಕೈತೇನು ಅಂತ ಕೇಳ್ತಾರ ಅವರು. ಹೌದಿಲ್ರಿ? ಶರೀರ ನೀ ಏಟು ಮಾಡಿದ್ರು ಹೆಂಗಿರ್ಬೇಕು ಹಂಗ ಇರ್ತದ. ಹೌದಿಲ್ರಿ? ಏಟು ತೊಳೆದ್ರೆ ಏನಾಗದ ಅದು. ಆದ್ರೆ ಪರಮಾತ್ಮನ ಪೂಜೆ ಮಾಡಪ್ಪ ಅಂದ್ರೆ ಟೈಮ್ ಇಲ್ಲ. ಒಬ್ಬೊಬ್ರು ಜಗಲಿ ನೋಡ್ಬೇಕ್ರಿ, ಹೋಗಿರ್ತೀವಿ ನಾವು, ಊರೂರು ಅಡ್ಡಾಡ್ತೀವಿ ಅಂತ ಎಲ್ಲ ಗೊತ್ತಾಕೈತಿ ಯಾರ್ಯಾರು ಹೆಂಗಿರ್ತಾರಂತ. ಜಗಲಿ ಮ್ಯಾಗಿನ ದೇವರು ಅವು ನೋಡ್ಬಾರ್ದ್ರೆ ಅವ್ಕೆ ಮೂಗ ಇರಂಗಿಲ್ಲ. ಎಲ್ಲಿ ಕಣ್ಣು ಎಲ್ಲಿ ಕಿವಿನೋ ಆ ದೇವ್ರ ಸಪಾಚಟ್ಟಾಗಿರ್ತಾವ. ಯಾಕೆ? ದೇವ್ರ ಪೂಜೆ ಮಾಡ್ಬೇಕು, ಚಂದ ಕಾಣ್ಬೇಕಂದು ಪಿತಾಂಬರಿ ಹೆಚ್ಚಿ ತಿಕ್ಕದ ಅವಕ್ಕೆ. ಇದಿಲ್ರಿ? ತಿಕ್ತರೆ ಇಲ್ಲಿ ಏನು ತಿಕ್ತೀರಿ? ಪಿತಾಂಬರಿ ಎಷ್ಟು ತಿಕ್ತೀರಿ? ಸಣ್ಣ ಕೂಸುಗಳು ಇರ್ತಾವ ನಿಮ್ಮ ಮನೆ ಮಕ್ಕಳು, ಅವು ಕಚ್ಚಿ ತೊಳಿರಿ ನೋಡೋಣ ಹೆಂಗಾಕೈತಿ. ತೊಳೆದ್ರಿ ಏನು? ಹೌದ್ರಿ? ಹಂಗ್ರಿ ಸಣ್ಣ ಸೂಕ್ಷ್ಮ ಇರ್ತೈತ್ರಿ ಚರ್ಮ, ಅವು ತ್ರಾಸ ಆಗಂಗಿಲ್ಲ ಏನ್ರಿ? ಮತ್ತು ದೇವ್ರಿಗೆ ತ್ರಾಸ ಆಕೈತೆ ಅನ್ನೋ ಭಾವನೆ ಬೇಕಾ? ಇಲ್ಲ. ಹೆಂಗ್ರಿ? ನಾವು ನಮ್ಮ ಸಲುವಾಗಿ ಎಷ್ಟು ಎಚ್ಚರದಿಂದ ಮಾಡ್ತೀವಿ, ನಮ್ಮ ಮಕ್ಕಳ ಸಲುವಾಗಿ ಎಷ್ಟು ಎಚ್ಚರದಿಂದ ನೀವು ಮಾಡ್ತೀರಿ ಕೆಲಸ, ಹಂಗ ಪರಮಾತ್ಮನ ಒಂದು ಮಗು ಅದ ಅಂತಕ್ಕಂಥ ಭಾವದಿಂದ ಪೂಜಾ ಮಾಡಿದ್ರೆ ಅಲ್ಲೇ ಪ್ರಕಟ ಆಗ್ತಿದ್ರಿ. ದೇವ್ರು ಯಾಕೆ ಸಿಗಂಗಿಲ್ಲ? ಗುಡಿಗೆ ಬರ್ಬೇಕಂತ ನಿಯಮ ಇಲ್ಲ, ಮನೆಯಾಗೆ ಕಾಣಬಹುದು ದೇವರನ್ನ. ಎಷ್ಟೋ ಮಂದಿ ಶರಣರು ತಮ್ಮ ಮನೆಯೊಳಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡವ್ರದಾರ. ನಿನಗೆ ಪೂಜೆನೇ ಮಾಡಾಕ ಬರ್ಲಿಲ್ಲ. ಪೂಜೆ ಮಾಡ್ಬೇಕಂದ್ರೆ ಹೋಗಿ ಅವನು ಒಂದು ಬುಟ್ಟ್ಯಾಗ ನೀರು ತಗೋತಾರ, ಅವ್ನು ಗೊಳೆ ಮಾಡ್ಕೋತಾರ ದೇವ್ರನ್ನ ತಿಕ್ಕಬೇಕಂತ ಅವಕ್ಕೆ. ಅದಕ್ಕೆ ಸೋಮವಾರ ಅಮಾಸಿ ಹುಣ್ಣಿಮೆ ಇದ್ವು ಅಂದ್ರೆ ಭಾಳ ದೊಡ್ಡ ಕೆಲಸ ರೀ ಅದು ದೇವ್ರ ತಿಕ್ಕದು. ಈಗ ಪ್ರೋಚನಕ್ಕೆ ಹೋಗಿರ್ತನಲ್ಲಿ ಹೇಳ್ತಾರೆ ದೇವ್ರು ತಿಕ್ಕಬೇಕ್ರಿ, ದೇವ್ರು ತಿಕ್ಬೇಕಂತಾರ. ನಾನು ಮುಂಜಾನೆ ಎದ್ದು ಸ್ನಾನ ಮಾಡಿ ದೇವ್ರು ತಿಕ್ಕಬೇಕು. ಹೌದಿಲ್ರಿ? ಸ್ನಾನ ಮಾಡ್ಲಾರ್ದ ದೇವ್ರನ್ನ ಮುಟ್ಟಬಾರ್ದು, ಪಾಪದ. ಒಮ್ಮೆ ಸ್ನಾನ ಮಾಡಿ ಏನು ಒಳಗೋಗಿ ಪೂಜೆ ಮಾಡಿ ಬಂದು ಮರುದಿನ ಸ್ನಾನ ಮಾಡಿನೇ ದೇವ್ರು ಮುಟ್ಟಬೇಕಂತ ಶಾಸ್ತ್ರ ಹೇಳ್ತದ. ನೀವೇನು ಮಾಡ್ತೀರಿ? ನಾಳೆ ಅಮಾಸಿ ಜಲ್ದಿ ಆಗಂಗಿಲ್ಲ, ಮುಂಜಾನೆ ಅಡಿಗೆ ಮಾಡೋದಿರ್ತದಂತ ಅವಕ್ಕೆಲ್ಲ ರಾತ್ರಿನೇ ತೊಳೆಯೋದ್ರಿ. ಪಿತಾಂಬರಿ ಹೆಚ್ಚಿ ತಿಕ್ಕಿ ತೊಳೆದು ಒರೆಸಿಟ್ಟು ಮುಂಜಾನೆ ಪೂಜೆ ಮಾಡೋದು ಪೂಜೆ ಅಂತಾರೇನು ಅದಕ್ಕೆ? ಎಷ್ಟು ವಿಚಿತ್ರದಲ್ಲ ಜನರಿಗೆ. ಸಮಯ ಇಲ್ಲ, ಪೂಜೆಗೆ ಸಮಯ ಇಲ್ಲ, ಶರೀರಕ್ಕೆ ಅದಕ್ಕೆ ಅದ್ರ ಅದನ್ನ ಬಳ್ಕೊಳಕ್ ಸಮಯ ಸಿಕ್ಕದ ಇಲ್ಲ. ಕೇಳ್ತಾರ ಮಹಾತ್ಮರು. ವಂದನ ಅರ್ಚನಾ ಭಕ್ತಿ ಅಂದ್ರೆ ಭಗವಂತನ ಒಂದಿಟ್ಟು ಪೂಜೆ ಪ್ರೀತಿಯಿಂದ ಅವನು ಒಂದು ದೇವ್ರು ತಗೊಂಡು ತೊಳೆದು ಒರೆಸಿ ವಿಭೂತಿ ಹಚ್ಚೋದಿಲ್ಲ. ಎದ್ದಿದ್ರನ ಇಟ್ರನ ಜಗಲಿ ಮ್ಯಾಗ, ಅದಕ್ಕೇನು ಒರೆಸೋದಿಲ್ಲ, ಏನಿಲ್ಲ. ವಿಭೂತಿ ಬಡದ್ರನ ಪೂಜೆ ಆಯ್ತಾ? ಅದಿಲ್ರಿ? ಅವಕ್ಕೆ ಹುಡುಗರಿಗೆ ಹೇಳ್ತಾರೆ ತಮಗಾಗಂಗಿಲ್ಲಲ್ಲ, ಅವು ಸಾಲಿಗೆ ಹೋಗ್ಬೇಕಂತ ಅವಕ್ಕೆ ಟೈಮ್ ಆಗೈತೆ ಅಂತ ಅವು ಬಡ್ದಾಡ್ತಿರ್ತಾವು. ಬಾ ಕುಂದ್ರೆ ಪೂಜೆ ಮಾಡಿದ್ರೆ ಊಟಕ್ಕೆ ಕೊಡ್ತು ನೋಡಂತಾರ. ಅವು ಹೆಂಗ್ ಮಾಡೋದಪ್ಪ ಅಂತ ಅವು ಬಡ ಎದ್ದೆದ್ದಿಟ್ಟು ಅದು ಪೂಜೆ ಆಯ್ತು. ಒಂದು 5 ನಿಮಿಷ 10 ನಿಮಿಷ ದೇವರಿಗಾಗಿ ಸಮಯ ಇಲ್ಲ ಅಂದ್ರೆ ಮತ್ತೆ ಎದಕ್ಕೆ ಕೊಡ್ತಿದ್ಯಪ್ಪ?
ಮಹಾತ್ಮರು ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದಂತ ಬಸವಣ್ಣ ಹೇಳ್ತಾನ. ದೇವ್ರ ಸಲುವಾಗಿ ಬಂದದಂತ ಅವ್ರಂತಾರ, ದೇವ್ರ ಕೆಲಸಕ್ಕೆ ಟೈಮ್ ಇಲ್ಲ ಅಂತ ನಾವಂತೀವಿ. ನಾವು ಭಕ್ತರಾಗಕ್ಕೆ ಸಾಧ್ಯ ಅದ ಏನು? ಅದಕ್ಕೆ ಅವ್ರಂತಾರ, ಇವತ್ತಿನ ಜನ ಎಲ್ಲ ದೇಹಕ್ಕಾಗಿನೇ ಪೂಜೆ ಮಾಡಾಕತ್ತಿರ, ದೇಹದ ಪೂಜೆನೇ ನಡೆದದ. ಆದ್ರೆ ಠಾಕೂರ್ ಜಿ ಕೆ ಸೇವಾ ಕೇಲಿಯೇ ಪೂಜಾ ಕೇಲಿಯೇ अब उनका समय नहीं मिलता है. टाइम ಸಿಗವಲ್ತ ಅವರಿಗೆ. ದೇಹ ಪೂಜಾ ಬಡಿ ಕಿ ದೇವ ಪೂಜಾ ಗೈ. ನೋಡ್ರಿ, ದೇಹದ ಪೂಜೆ ಹೆಚ್ಚಾಗ್ಯದ, ದೇವ್ರ ಪೂಜೆನೇ ಕಡಿಮೆ ಆಗಿ ಹೋಗಿಬಿಟ್ಟದ ಅಂತಾರ ಅವರು. ಲೋಗೋನೆ ಬಾಂತಿ ಬಾಂತಿಕೆ ಸಾಬೂನ್ ಬನಾಯೇ ಹೈ. ಇವತ್ತಿನ ಕಾಲದಾಗ ನಾನಾ ರೀತಿ ನೋಡ್ರಿ, ನೀವು ಸ್ನಾನ ಮಾಡಾಕ ಎಷ್ಟು ಸಾಬೂನ್ ಅದಾವ್ರಿ? ಒಂದ ಎರಡು ಅವ್ ಲೆಕ್ಕ ಇಲ್ದಟ್ಟು ಸಾಬೂನುಗಳನ್ನ ತಯಾರು ಮಾಡ್ಯಾರ. ಚಾಹೆ ಜಿತನಾ ಸಾಬೂನ್ ಮಲೋ ಕಿಂತು ದೇಹ ಕಾ ಜೋ ರಂಗ್ ಹೈ ವಹಿ रहेगा. ಅವ್ರು ಹೇಳ್ತಾರೆ, ಏಟ್ ಬೇಕಾದಷ್ಟು ಸಾಬೂನ್ ಹಚ್ಚು, ಭಾರಿ ಭಾರಿ ಸಾಬೂನ್ ಹಚ್ಚಿ ತೊಳೆದ್ರು ಅದು ಹೆಂಗಿರ್ಬೇಕ ಹಂಗ ಇರ್ತದ. ಅದು ಮುಂಜಾನೆ ತೊಳೆದ ಮಧ್ಯಾಹ್ನ ಹೊಲಸಾಗೇ ಇರ್ತದ. ಏಟ್ ಮಾಡಿದ್ರ ನೋಡ್ರಿ ನೀವು. ಈಗ ಬ್ಯೂಟಿ ಪಾರ್ಲರ್ಗೆ ಹೋಗಾರಿಲ್ಲ ಚಂದ ಕಾಣಬೇಕಂತ ಮದುವೆಯಾಗ, ಒಂದು 2 ತಾಸು ಚಂದ ಇರ್ತಾವ. ಮತ್ತು 3ನೇ ತಾಸಿಗೆ ನೋಡ್ರಿ ನೀರು ಬಿಡ್ತೆ ಅಂದ್ರೆ, ನಮ್ಮ ಅಪ್ಪರು ಭಾಳ ಚಂದ ಹೇಳ್ತಿರ್ತಾರೆ, ಅವು ನೀರು ಬಿಡ್ತು ಮೈಯಾಗ. ಬ್ಯಾಸ್ಗ್ಯಾಗ ಮದುವೆ ಇರ್ತಾವೆ ನೋಡ್ರಿ, ಯಾಕಿರ್ತಾವೆ? ಬ್ಯಾಸ್ಗ್ಯಾಗ ಮದುವೆ ಇರ್ತಾವೆ. ಇವ್ರು ಅವಾಗ ಬ್ಯೂಟಿ ಪಾರ್ಲರ್ ಮಾಡಿರ್ತಾರ. ಮತ್ತು ನೀರು ಬಿಡ್ತೆ ಅಂದ್ರೆ ಹೆಂಗ್ರಿ? ಆ ಮನೆ ಮ್ಯಾಗ ಜೋರು ಬಿಡ್ತಿರ್ತಾರೆ ನೋಡ್ರಿ, ಅವು ಹಂಗೆ ಕಾಣ್ತಾವ ಮುಖ ಅಂತ ಹೇಳ್ತಿರ್ತಾರ ಅಪ್ಪವ್ರು. ಹಂಗೆ ನಾವು ಏಟು ಮಾಡಿದ್ರು ಶರೀರ ಹೆಂಗಿರ್ಬೇಕು ಹಂಗೆ ಬದ್ಲಾಸಕ್ಕೆ ಬಂದೈತೇನ್ರಿ? ಏಟು ತಿಕ್ಕು, ಏಟು ತೊಳಿ, ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣೆ ಅದರ. ಅದಕ್ಕೇನು ತಿಕ್ಕಿ ತೊಳೆದ್ರೆ ಅದೇನು ಸ್ವಚ್ಛ ಆಗದದ ಏನದು? ಬೇಕಾದಂಥ ಸಾಬೂನುಗಳನ್ನು ಹಚ್ಚಿ ತೊಳೆದ್ರೂ ಕೂಡ ಅದು ಹೆಂಗಿರ್ಬೇಕು ಹಂಗೆ ಇರ್ತದ. ಪರಮಾತ್ಮನೇ ಜೋ ರಂಗ್ ದಿಯಾ ಹೈ ವಹಿ ಸಚ್ಚಾ ರಂಗ ಹೈ. ಏನು ಪರಮಾತ್ಮ ನಿನಗೆ ಯಾವ ಬಣ್ಣ ಕೊಟ್ಟಾನ ಅದು ಮಾತ್ರ ಪರ್ಮನೆಂಟ್ ಆಗಿರ್ತಕ್ಕಂಥ ಬಣ್ಣ. ಮಂದಿ ಕಾಣಕ್ಕೆ ಏಟು ಬಣ್ಣ ಬಡ್ಕೊಂಡ್ರು ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಅವರು ವಹಿ ಟೀಕ್ ಬಿ ಹೈ ಮನುಷ್ಯ ಬಹುತ್ ವಿಲಾಸಿ ಹೋಗಯ ಹೈ. ಏನು ಮಾಡೋದದ? ಜಗತ್ತಿನೊಳಗೆ ಎಲ್ಲರೂ ವಿಲಾಸಿಗಳಾಗಿಬಿಟ್ಟಾರ. ಬರೀ ವಿಲಾಸದಕ್ಕಾಗಿನೇ ಜೀವನ ಬಡ್ದಾಡಕತ್ತು. ಆದ್ರೆ ಇಸಿ ಕಾರಣ ಈ ಅರ್ಚನಾ ಭಕ್ತಿ ಹಲ ವಾಹೈ. ಅದಕ್ಕೆ ಅರ್ಚನಾ ಭಕ್ತಿ ಅಂತಕ್ಕಂಥದ್ದು ಉಳಿಲೇ ಇಲ್ಲ. ಶರೀರಕ್ಕೋ ಲೋಗ ಬಹುತ್ ಸಜಾನೆ ಸವಾರ್ನೆ ಲಗೆ ಹೈ. ಶರೀರಕ್ಕನೇ ಭಾಳ ರೆಡಿ ಮಾಡ್ಕೋತಾನ, ಚಂದ ಇಟ್ಕೊಳಕ್ ಪ್ರಯತ್ನ ಮಾಡ್ತಾನ. ತಬೀನೇ ಅರ್ಚನಾ ಭಕ್ತಿ ಚಲಿಗೈ. ಯಾವಾಗ ಇದ್ರ ಬಗ್ಗೆನೇ ಬಡದಾಡಕತ್ತು ಶರೀರ ಸುಖಕ್ಕಾಗಿ, ಅವಾಗ ಅರ್ಚನಾ ಭಕ್ತಿ ಅಂತಕ್ಕಂಥದ್ದು, ಭಗವಂತನ ಪೂಜೆ ಮಾಡ್ಬೇಕಂತಕ್ಕಂಥ ಆ ಭಾವನೆ ಏನಾಗ್ಬಿಟ್ಟದ? ನಾಶ ಆಗಿ ಹೋಗ್ಬಿಟ್ಟದ. ಅತ ಜೀವನ್ ಸಾಧಾರಕ್ಕೋ. ಅದಕ್ಕೆ ಅವ್ರು ಹೇಳ್ತಾರೆ, ಜೀವನ ಸಾದಾ ಸೀದಾ ಇರೋದು ಕಲ್ಕೋ. ಹೆಂಗ ಪರಮಾತ್ಮ ಇಟ್ಟಾನ ಹಂಗಿಡು. ಎದಕ್ಕಾಗಿ ಬಂದದ? ಅದ್ರ ಕಡೆ ಲಕ್ಷ್ಯ ಕೊಡು. ಎದಕ್ಕೆ ಬಂದದ? ಭಕ್ತಿ ಮಾಡಾಕ ಬಂದದ. ಇದು ಪರಮಾತ್ಮನನ್ನ ಒಲಿಸ್ಲಿಕ್ಕೆ ಬಂದದ. ನಿನಗೆ ಆದಷ್ಟು ಪ್ರಯತ್ನ ಮಾಡಿ ಶರೀರ ಸುಂದರ ಇಡೋದಕ್ಕಿಂತ ದೇವರನ್ನ ಸುಂದರ ಮಾಡಬೇಕಂತ ಒಂದಿಟ್ಟು ಪೂಜಾ, ಧ್ಯಾನ, ಅರ್ಚನಾ, ವಂದನ ಅಂತಕ್ಕಂಥ ಭಕ್ತಿಯನ್ನ ಮಾಡಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೊರಪ್ಪ. ಹಂಗ ಹಿಂಗ ಯಾಕೆ ಹಾಳು ಮಾಡಕತ್ತಿ ಈ ಶರೀರವನ್ನ ಅಂತ ತಿಳ್ಕೊಂಡು ಮಹಾತ್ಮರು ಶರೀರದ ಕಡೆ ಹೆಚ್ಚು ಗಮನ ಕೊಡ್ಲಾರ್ದಂಗ ಪರಮಾತ್ಮನ ಭಕ್ತಿ ಕಡೆ ಹೆಚ್ಚು ಗಮನ ಕೊಡು. ಇವತ್ತಿನ ಜಗತ್ತಿನೊಳಗ ಭಕ್ತಿ ಅಂತಕ್ಕಂಥದ್ದು ನಾಶ ಆಗಿಬಿಟ್ಟದ. ನಮ್ಗ ಈಗ 3 ಭಕ್ತಿಯ ಬಗ್ಗೆ ಹೇಳಿದ್ರು ಅವರು. ಶ್ರವಣ ಭಕ್ತಿ, ವಂದನಾ ಭಕ್ತಿ, ಅರ್ಚನಾ ಭಕ್ತಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಅವೆಲ್ಲದರಿಂದ ನಾವು ದೂರ ಆಗಿ ಬಿಟ್ಟಿವಿ. ಅದಕ್ಕೆ ಬಹಳ ಎಚ್ಚರದಿಂದ ಈ ಭಕ್ತಿಯನ್ನ ಮಾಡ್ರಿ ಅಂತ ಹೇಳಕತ್ತಾರ. ಇನ್ನೂ ಅನಂತ ರೀತಿಯ ಭಕ್ತಿಗಳನ್ನ ವರ್ಣನೆ ಮಾಡೋರದಾರ. ಮತ್ತು ಆ ವಿಷಯವನ್ನ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ 2 ತೊದಲು ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.